प्रसादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिंदु बसवाय नमः चित्कले बसवाय नमः चिदंग बसवाय नमः निसंसार बसवाय नमः निष्प्रपंच बसवाय नमः निरंजन बसवाय नमः निर्गुण बसवाय नमः नित्य तृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः हींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः प्रत्यक्ष कपिल सिद्ध मल्लिकार्जुन बसवाय नमो नमः बसवाय नमो नमः ಬಸವಾಯ ನಮೋ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ನೀಲಕರೆ ವಚನ ಮಾಡ್ಬೇಕಾ ಹೇಗೆ ಇವತ್ತು? ಈ ವಚನದ ಮೇಲೆನೆ ಇದೆ ಅಕ್ಕ ಇದು. ಹೌದಾ? ಹಾ ಸರಿ. ಇದು ಇವತ್ತಿನ ವಚನ ನಾನು 10 ಮಿನಿಟ್ಸ್ ಮಾಡಿ ನಿಮ್ಗೆ ಉಳಿದವ್ರಿಗೆ ಬಿಟ್ಕೊಡ್ತೀನಿ. ಓಕೆ? ಆಯ್ತು ಆಯ್ತ್ರಪ್ಪ ಮಾಡ್ರಿ. ನಮಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತನು ಭಕ್ತ ಸ್ಥಳದ ಒಂದು ವಚನ ಸ್ವಾನುಭಾವದ ನೆಲೆಯಲ್ಲಿ ನಿರ್ವಚನ ಮಾಡ್ತಾ ಇದ್ದೀವಿ. ಇವತ್ತು 1418ನೇ ದಿನ. ವಚನ ಸಂಖ್ಯೆ 288 ಭಕ್ತ ಸ್ಥಳದ ವಚನ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮರ್ಕಲಕ್ಕ? ಕಾಣಿಸ್ತಿದೆ ಅಣ್ಣಾರೆ, ಕಾಣಿಸ್ತಾ ಇದೆ. ಆಯ್ತು ಕಾಣಿಸ್ತಾ ಇದೆ. ಇವತ್ತಿನ ವಚನ ಅತ್ಯಂತ ವಿಶಿಷ್ಟವಾದದ್ದು. ನಾನು ಇವತ್ತು ಈ ಸ್ಕ್ರೀನ್ ಶೇರ್ ಮಾಡೋಕೆ ಇಲ್ಲಿ ಬರುವಂತಹ ಅನೇಕ ಉಪಮೆಗಳನ್ನ ತಾವು ಯಾಕೆ ನೋಡಬಾರದು ಅಂತ ಒಂದು ಆಶೆಯಿಂದ ಈ ವಚನವನ್ನ ನಾನು ಕೈಗೆತ್ಕೊಟ್ಕೊಂಡೆ ಅದಕ್ಕೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಚನ ಅನೇಕ ಪ್ರಾಣಿಗಳನ್ನ ಇಲ್ಲಿ ನಮ್ಮ ಗುರುದೇವರು ನಮಗೆ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅದು ನಮಗೆ ಹೆಚ್ಚು ಮನದಟ್ಟಾಗಲಿ, ಅದು ಹೆಚ್ಚು ನಮಗೆ ಅರ್ಥವಾಗಲಿ ಅಂತ ಅನೇಕ ಪ್ರಾಣಿಗಳನ್ನ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಒಂದನೆಯ ಪ್ರಾಣಿ ನೋಡಿ ಇಲ್ಲಿ, ಓತಿ ಬೇಲಿ ವರೆದಂತೆ ಎಣ್ಣಮನವಯ್ಯ. ಓತಿ ಕ್ಯಾಟ್ ಅಂತ ಏನ್ ಕರಿತೀವಲ್ಲ ನಾವು, ಅಥವಾ ಲಿಜಾರ್ಡ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಓತಿ ಬೇಲಿ ವರೆದಂತೆ ಎಣ್ಣಮನವಯ್ಯ, ಹೊತ್ತಿಗೊಂದು ಪರಿಯಪ್ಪ ಗೋಸುಂಬೆ ಅಂತ ಮನವು. ಇದು ಗೋಸುಂಬೆ ಅಂದ್ರೆ ನಿಮ್ಗೆ ಗೊತ್ತದು, ಚಮೆಲಿಯಾನ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಬಾವುಲ ಬಾಳುವೆ ಅಂತ ಮನವು ಅಂದ್ರೆ, ಬಾವುಲ ಅಂದ್ರೆ ಬ್ಯಾಟ್. ನಡುವಿರಳೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ. ಇದು ನಿಮ್ಗೆ ಗೊತ್ತು. ನಾನು ಇಲ್ಲದ ಭಕ್ತಿಯ ಬಯಸಿದಡುಂಟೆ ಕೂಡಲ ಸಂಗಮ ದೇವ ಅಂತ. ಈ ವಚನವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಪ್ರಾಣಿಗಳನ್ನ ಸ್ವಲ್ಪ ನೋಡೋಣ ಅಂತ ಹೇಳಿ ನಿಮ್ಮ ಮುಂದೆ ನಾನು ಇವತ್ತು ಬಂದಿದ್ದೇನೆ. ಓತಿ ಬೇಲಿ ವರದಂತೆ ಅಂತ ಒಂದು ಇಲ್ಲಿ ಬರ್ತಾ ಇದೆ. ಈ ಒಂದು ಸುಂದರ ವಿಡಿಯೋದಲ್ಲಿ ನೋಡಬಹುದು ನೀವು. ಓತಿ ನೋಡಿ, ಇಲ್ಲಿ ಓತಿ ಕ್ಯಾಟ್ ಒಂದಿದೆ. ಓತಿ ಕ್ಯಾಟ್ ಅಂತ ನಾವು ಕರಿತೀವಿ. ಇದು ಇಂಗ್ಲಿಷ್ ನಲ್ಲಿ ಇದು ಹಲ್ಲಿಯ ಜಾತಿಯದೇ ಸರೀಸೃಪ. ಇದು ಹಲ್ಲಿಯ ಜಾತಿಯದೇ, ಆದರೆ ಹೆಚ್ಚಾಗಿ ನಮ್ಮ ಅನೇಕ ಉದ್ಯಾನವನಗಳಲ್ಲಿ ಇದು ಕಂಡು ಬರ್ತಾ ಇದೆ. ಉಪವನಗಳಲ್ಲಿ, ನಮ್ಮನೆ ಹಿತ್ತಲಲ್ಲಿ
ಅದು ಎಷ್ಟೊಂದು ಆಕ್ಟಿವ್ ಆಗಿರ್ತಾ ಇದೆ ಅಂದ್ರೆ ಒಂದು ಜಾಗದಲ್ಲಿ ಅದನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು ಸಹ ತುಂಬಾ ಕಷ್ಟ. ಒಂದ್ ಕಡೆ ನಿಲ್ಲಲ್ಲ ಅದು. ಏನನ್ನೋ ಹುಡುಕ್ತಾ ಇರುತ್ತೆ, ಚಿಕ್ಕ ಪುಟ್ಟ ಸಸಿಗಳನ್ನಿರ್ಬಹುದು, ಚಿಕ್ಕ ಪುಟ್ಟ ಕೀಟಗಳನ್ನಿರ್ಬಹುದು. ಒಂದ್ ಕಡೆ ಅದು ನಿತ್ರೆ ಕೇಳಿ, ಅದು ಇಷ್ಟೊಂದು ಚಂಚಲವಾಗಿರುತ್ತಲ್ಲ. ಹಾಗೇನೆ ನಮ್ಮ ಮನಸ್ಸು. ಅದನ್ನ ನಾನು ಅವ್ರಿಗೆ ಹೇಳ್ಬೇಕಾಗಿದೆ. ಇದು ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಇಟ್ಕೊಂಡಿದ್ದೀನಿ. ಅದು ಚಿಕ್ಕ ಪುಟ್ಟ ಆ ಕೆಲವೊಂದು ಎಲೆಗಳನ್ನಿರ್ಬಹುದು, ಕೀಟಗಳನ್ನಿರ್ಲಿ, ಅದ್ರ ನಾಲಿಗೆ ಸಹ ತುಂಬಾ ಉದ್ದವಾಗಿರುತ್ತದೆ. ಅಂಟು ಪದಾರ್ಥ ಆ ನಾಲಿಗೆ ಮೇಲೆ ಇರ್ತಾ ಇದೆ. ಆ ಕೀಟವನ್ನು ಕಂಡ ತಕ್ಷಣ ತನ್ನ ಇಡೀ ನಾಲಿಗೆಯನ್ನ ಹೊರಗೆ ದಾಟಿದ್ರೆ ಆ ಕೀಟ ಏನಾದ್ರೂ ಆ ನಾಲಿಗೆಗೆ ಅಂಟ್ಕೊಂಡ್ ಬಿಟ್ರೆ ಮುಗ್ದೇ ಹೋಯ್ತು. ಅದಕ್ಕೆ ಅಂಟ್ಕೊಂಡೇ ಬಿಡ್ತಾ ಇದೆ. ಹೀಗಾಗಿ ಓತಿ ಕ್ಯಾಟ, ಅದನ್ನ ಓತಿ ಬೇಲಿ ಬರಿವಂತಿ, ಒಂದು ಕ್ಷಣ ಒಂದು ಕಡೆ ನಿಲ್ಲದಂತ ಒಂದು ಈ ಈ ಒಂದು ಸರೀಸೃಪಕ್ಕೆ, ಒಂದು ಪ್ರಾಣಿಗೆ ನಮ್ಮ ಮನವನ್ನ ಅಣ್ಣ ಎಷ್ಟು ಸೊಗಸಾಗಿ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಎಲ್ಲಿಯೂ ನಿಲ್ಲದಂತ ನಮ್ಮ ಒಂದು ಮನಸ್ಸು. ಹಾಗೇನೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಹೊತ್ತಿಗೊಂದ ಪರಿಯಪ್ಪ ಗೋಸುಂಬೆ ಅಂತ. ಈ ಗೋಸುಂಬೆ ಪ್ರಾಣಿ ಚಮೇಲಿಯಾನ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರಲ್ಲ, ಅದು ಹೇಗೆ ನಿಮ್ಗೆ ಗೊತ್ತದು, ಹೇಗೆ ತನ್ನ ವರ್ಣವನ್ನ ಪರಿಸ್ಥಿತಿಯ ಒಂದು ಅಲ್ಲಿಯ ಪರಿಸರದ ಮೇರೆಗೆ, ಪರಿಸ್ಥಿತಿಯ ಮೇರೆಗೆ ಮೇಲಿಂದ ಮೇಲೆ ತನ್ನ ವರ್ಣವನ್ನ ಬದಲಾಯಿಸ್ತಾ ಹೋಗ್ತಾ ಇದೆ. ಅವು ಸುಂದರ ವರ್ಣಗಳು, ಹಾಗೆ ಹೀಗೆ ವರ್ಣಗಳೆಲ್ಲ. ಒಮ್ಮೆ ಹಸಿರು ಬಣ್ಣ ತಾಳುತ್ತೆ, ಒಮ್ಮೆ ಕಟ್ಟಿಗೆಯ ಬಣ್ಣ ತಾಳುತ್ತೆ, ಒಮ್ಮೆ ಹಳದಿ ಬಣ್ಣ ತಾಳುತ್ತೆ. ಹೇಗೆ ಅದು ವರ್ಣವನ್ನು ಬದಲಾಯಿಸುತ್ತದೆ ಇನ್ನೂ ಅದು ವಿಜ್ಞಾನಿಗಳಿಗೆ ಒಂದು ಕುತೂಹಲಕಾರ ಅಂಶವಾಗಿಯೇ ಉಳಿದಿದೆ ಹೊರತು, ಈ ಸುಂದರ ಬಣ್ಣಗಳನ್ನ ಅದು ಪ್ರಾಣಿ ಹೇಗೆ ಬದಲಾಯಿಸುತ್ತದೆ ಅನ್ನೋದೇ ಒಂದು ವಿಚಿತ್ರವಾದ ನೈಸರ್ಗಿಕ ಕ್ರಿಯೆಯಾಗಿದೆ. ಇಲ್ಲಿ ಪ್ರಾಣಿ ನೋಡಿ, ಮೊದಲು ಸ್ವಲ್ಪ ಕಟ್ಟಿಗೆ ಬಣ್ಣದ್ದಾಗಿದ್ರೆ ಈಗ ನಿಧಾನವಾಗಿ ಅದು ಗುಲಾಬಿ ಕಲರ್ಗೆ ಅಂದ್ರೆ ಪಿಂಕ್ ಕಲರ್ಗೆ ಹೋಗ್ತಾ ಇದೆ. ಈ ಚಮೆಲಿಯಾನ್, ಈ ಗೋಸುಂಬೆ ಬಣ್ಣವನ್ನು ಹೇಗೆ ಬದಲಿಸ್ತಾ ಇದೆ ಅದನ್ನ ನಮಗೆ ಹೋಲಿಸಿದ್ರು ಅಣ್ಣ. ಅಲ್ಲಿ ಊತಿ ಕ್ಯಾತಿನಂತೆ ಹೇಗೆ ನಾವು ಬೇರೆ ಬೇರೆ ಅತ್ತ ಇತ್ತ ಚಾಂಚಲ್ಯದಿಂದ ಓಡಾಡ್ತದೆ ನನ್ನ ಮನಸ್ಸು, ಇಲ್ಲಿ ನಾವು ಹೇಗೆ ವಿಶಿಷ್ಟ ಸಂದರ್ಭಗಳಲ್ಲಿ, ವಿವಿಧ ಸಂದರ್ಭಗಳಲ್ಲಿ ಅಲ್ಲಿ ಕೂಡಿದ ಜನರ ಒಂದು ಅಭಿಪ್ರಾಯದ ಮೇರೆಗೆ ಅಥವಾ ಚರ್ಚೆಯ ಮೇರೆಗೆ ನಮ್ಮ ಬಣ್ಣವನ್ನ ಈ ಗೋಸುಂಬೆ ತರಾನೇ ಬದಲಾಯಿಸ್ತಾ ಹೋಗ್ತೀವಿ ಅಂತ ಒಂದು ಸುಂದರವಾದ ಉದಾಹರಣೆಯನ್ನ ಅಣ್ಣ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನೋಡಿ ಎಷ್ಟೊಂದು ವರ್ಣಗಳು ಈಗ ಆದವು. ನಾನು ಇಷ್ಟು ಮಾತಾಡೋದ್ರೊಳಗೆ ಮೊದಲು ಕಟ್ಟಿಗೆ ಬಣ್ಣ ಇತ್ತು, ಅದರ ನಂತರ ಪಿಂಕ್ ಬಣ್ಣ ಆಯ್ತು, ಈಗ ಒಂದು ಬೇರೆನೆ ಹಸಿರು ಬಣ್ಣ ಇಲ್ಲಿ ಬರ್ತಾ ಇದೆ. ಈ ಹಸಿರು ಬಣ್ಣ ಬಂದ ತಕ್ಷಣ ಅದು ಸಸ್ಯಗಳ ನಡುವೆ, ಎಲೆಗಳ ನಡುವೆ ಅದು ಕಂಡು ಬರೋದೇ ಇಲ್ಲ. ನಂತರ ನೋಡಿ ಇದು ಸುಂದರವಾದ ಒಂದು ನೀಲಿ ಬಣ್ಣವನ್ನ ಈ ಚಮೇಲಿಯಾನ್ ಗೋಸುಂಬೆ ಪಡಿತಾ ಇದೆ. ಅದಕ್ಕೆ ಅಣ್ಣ ಹೇಳ್ತಿದ್ದಾರೆ, ಪರಿಸ್ಥಿತಿಗನುಸಾರವಾಗಿ ಅಲ್ಲಿ ಕೂಡಿದ ಜನರ ಒಂದು ಗುಂಪಿನ ಅನುಸಾರವಾಗಿ ಹೌದಪ್ಪಗಳ ನಡುವೆ ಹೌದಪ್ಪ, ಅಲ್ಲಪ್ಪಗಳ ನಡುವೆ ಅಲ್ಲಪ್ಪನಾಗಿ ನಾವು ಮಾಡೋದಿದೆಯಲ್ಲ, ಹೊತ್ತಿಗೊಂದ ಪರಿಯಪ್ಪ ಗೋಸುಂಬೆ ಅಂತ ಅಣ್ಣ ಅತ್ಯಂತ ಸುಂದರವಾಗಿ ಈ ಉಪಮೆಯನ್ನ ನಮಗೆ ಕೊಡ್ತಾ ಇದ್ದಾರೆ. ಅನೇಕ ವರ್ಣಗಳನ್ನ ಇದು ಬದಲಾಯಿಸ್ತಾ ಹೋಗ್ತಾ ಇದೆ ಗೋಸುಂಬೆ. ಅವನ್ ಬಿಡಿ ಗೋಸುಂಬೆ ತರ ಇದ್ದಾನೆ ಅಂತ ನಾವು ನಾಣ್ಣುಡಿಯನ್ನು ಸಹ ಕೇಳಿರಬಹುದು. ಜನಸಾಮಾನ್ಯರು ಇದ್ನಂತಾರೆ, ಅಯ್ಯೋ ಅವ್ನ್ ಬಣ್ಣ ಬದಲಿಸ್ತಾನೆ, ಉಸಿರುವಳ್ಳಿ ತರ ಅಂತ ಹೇಳ್ತಾರೆ, ಗೋಸುಂಬೆ ತರ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಈ ತರ ಮನಸ್ಸಿಗೆ ಅದನ್ನು ಹೋಲಿಸಿದರು. ನಮ್ಮ ವರ್ತನೆಯನ್ನ ಈ ಗೋಸುಂಬೆಗೆ ಅಥವಾ ಉಸಿರುವಳ್ಳಿಗೆ, ಚಮೇಲಿಯಾನ್ ಅಂತ ಇಂಗ್ಲಿಷ್ ನಲ್ಲಿ ನಾನು ಈಗಾಗ್ಲೇ ಹೇಳಿದೆ, ಹೇಗೆ ವರ್ಣಗಳನ್ನ ಜನರು ಬದಲಾಯಿಸ್ತಾರೆ ಅನ್ನೋದನ್ನ ಅಣ್ಣ ಈ ಒಂದು ಉದಾಹರಣೆಯೊಂದಿಗೆ ನಮಗೆ ಅರ್ಥವಾಗುವಂತೆ, ಸರಳವಾಗಿ ಅರ್ಥವಾಗುವಂತೆ ನಮ್ಮ ಮುಂದೆ ಆ ನಿದರ್ಶನವನ್ನ ನೀಡಿದ್ದಾರೆ. ಏಕೆಂದ್ರೆ ಈ ತರ ನಾವು ಆಗಬಾರದು ಅನ್ನೋದೇ ಅವರ ಆಶಯವಾಗಿದೆ. ಪರಿಸ್ಥಿತಿಗನುಸಾರವಾಗಿ ನಾವು ಹೀಗೆ ಗೋಸುಂಬೆ ತರ ಆಗಬಾರದು ಅಂತ ಅಣ್ಣ ಹೇಳ್ತಾರೆ. ಮುಂದಿನ ಅವರ ಒಂದು ಏನಾಗಿದೆ ಅಂದ್ರೆ, ಮುಂದೆ ಅವ್ರು ಹೇಳೋದು ಬಾವುಲ ಬಾಳುವೆ. ಬಾವುಲ ಅಂದ್ರೆ ಬಾವುಲಿ ಅಂತ ಇದರ ಅರ್ಥ. ಇದು ಏನಂದ್ರೆ, ಈ ಬಾವುಲಿ ನೀವು ನೋಡಿದಿರಿ ಯಾವಾಗ್ಲೂ ಒಂದು ಪಾಳು ಗುಡಿಯಲ್ಲೋ, ಪಾಳು ದೇವಾಲಯದಲ್ಲೋ, ಅಥವಾ ಯಾವುದಾದ್ರೂ ಹಳೆಯ ಕಟ್ಟಡದಲ್ಲೋ ಯಾರೂ ವಾಸಿಸದೇ ಇರುವ, ಅನೇಕ ವರ್ಷಗಳಿಗೆ ವಾಸಿಸದೇ ಇರುವ ಒಂದು ಕಟ್ಟಡಗಳಲ್ಲಿ ಈ ಬಾವುಲಿಗಳು ಹೆಚ್ಚಾಗಿ ವಾಸ ಮಾಡ್ತಾ ಇರ್ತಾವೆ. ಇದರ ವೈಶಿಷ್ಟ್ಯವೇನಂದ್ರೆ, ಇವು ತಲೆ ಕೆಳಗಾಗಿ ಯಾವಾಗ್ಲೂ ನೇತಾಡ್ತಾ ಇರ್ತಾವೆ.
ವಿಚಿತ್ರವಾದ ಪಕ್ಷಿಗಳು ಮತ್ತು ಇವು ಯಾವಾಗ್ಲೂ ಬಹುಸಂಖ್ಯಾಕವಾಗಿಯೇ ಇರ್ತವೆ. ಉಳುವಿಯ ಗವಿಗಳಲ್ಲಿ ನೀವು ಹೋದ್ರೆ, ಉಳುವಿ ಚನ್ನಬಸವೇಶ್ವರರು ಐಕ್ಯವಾದ ಒಂದು ಸ್ಥಳ ಉಳುವಿಗೆ ಹೋದ್ರೆ ಅಲ್ಲಿ ಕೆಲವೊಂದು ಗವಿಗಳು ನಿಮ್ಗೆ ಸಿಗ್ತವೆ. ಆಕಳೆ ಗವಿ ಅಂತ ಇದೆ, ಮಹಾಮಣಿ ಅಂತ ಇದೆ. ಅಲ್ಲೆಲ್ಲ ಹೋದ್ರೆ ಒಳಗೆ ನೀವೇನಾದ್ರೂ ಹೊಕ್ಕಿದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಗಳಲ್ಲಿ ಈ ಬಾವುಲಿಗಳು ಕಂಡು ಬರ್ತಾ ಇವೆ. ಜನವಸತಿ ಕಡಿಮೆ ಇದ್ದಲ್ಲಿ ಈ ಬಾವುಲಿಗಳು ಹೀಗೆ ಮರಕ್ಕೆ ಜೋತ್ ಬೀಳ್ತಾ ಇವೆ. ಅವು ತಮ್ಮ ಮಲಮೂತ್ರ ವಿಸರ್ಜನೆ ಮಾಡುವಾಗ ಮಾತ್ರ ತಲೆಯನ್ನು ಮೇಲೆ ಎತ್ತವೆ ಹೊರತು ಉಳಿದ ವೇಳೆಯಲ್ಲೆಲ್ಲ ತನ್ನ ತಲೆಯನ್ನು ಕೆಳಗೆ ಮಾಡಿಕೊಂಡೇ ಯಾವಾಗ್ಲೂ ನೇತಾಡ್ತಾ ಇರ್ತವೆ. ಅದು ಹೇಗೆ? ಅದು ಒಂದು ಸೃಷ್ಟಿಯ ನಿಯಮವೇ. ಈಗ ತಾನೇ ನೋಡಿದ್ರೆ ನೀವು, ಅದು ಮಲ ವಿಸರ್ಜನೆ ಹೇಗೆ ಮಾಡಿತು ತಲೆ ಮೇಲೆ ಮಾಡಿಕೊಂಡು ಅಂತ ಕ್ರಿಯೆಗಳಲ್ಲಿ ಮಾತ್ರ ಅದು ಮೇಲೆ ಕಾಲುಗಳನ್ನು ಚಾಚಿ ಇರುತ್ತದೆ ಮೇಲೆ. ಅದರ್ವೈಸ್ ಅದು ಯಾವಾಗ್ಲೂ ತಲೆ ಕೆಳಗಾಗಿಯೇ ನೇತಾಡಿಕೊಂಡಿರುತ್ತದೆ. ಹಾಗೆ ಬಾವುಲದ ಬಾಳುವೆ ನನ್ನದಾಗಿದೆ ಅಂತ ಅಣ್ಣ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಇದೊಂದು ವಿಶಿಷ್ಟವಾದ, ಯಾವ ಜೀವಿಯು ಈ ತರ, ಅದು ಭೂಮಿಯಲ್ಲಿಯೇ ಇರ್ಲಿ, ಜಲದಲ್ಲಿಯೇ ಇರ್ಲಿ, ವಾಯುವಿನಲ್ಲಿಯೇ ಇರ್ಲಿ, ಯೂಸ್ವಲಿ ನೋ ಒನ್ ಲೀವ್ಸ್ ಲೈಕ್ ದಿಸ್. ತಲೆ ಕೆಳಗೆ ಮಾಡಿ ಇರುವಂತಹ ಒಂದು ಪ್ರಮೇಯ ಯಾವ ಜೀವಿಗೂ ಇರೋದಿಲ್ಲ. ಆದ್ರೆ ಈ ಬಾವುಲದ ಬಾಳುವೆನೆ ಹಾಗೆ ಪಾಪ. ಅವಕ್ಕೆ ದೇವರು ಏನ್ ಮಾಡಿದಾನೆ ಅಂದ್ರೆ ದೊಡ್ಡದಾದ ರೆಕ್ಕೆಗಳನ್ನು ಕೊಟ್ಟಿದ್ದಾನೆ. ಆ ರೆಕ್ಕೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಬಿಚ್ಚಿ ಬಿಡುವ ರೆಕ್ಕೆ. ಅದು ಏನಂದ್ರೆ ಬೇಸಿಗೆಗಾಲದಲ್ಲಿ ಅದು ತನ್ನ ರೆಕ್ಕೆಯನ್ನ ಒಂದು ತರ ಏನು ನಾವು ಫ್ಯಾನ್ ತರ ಅದು ಬೀಸ್ಕೊಳ್ತೆ, ತಂತಾನೆ ಬೀಸ್ಕೊಂಡು ತನ್ನನ್ನ ಬಿಸಿಲಿನಿಂದ ರಕ್ಷಿಸ್ಕೊಳ್ತದೆ. ತಂಪಾದ ಗಾಳಿಯನ್ನ ಮೈಗೆ ತನ್ನ ರೆಕ್ಕೆಗಳನ್ನ ಬೀಸ್ತಾ ಬೀಸ್ತಾ ಅಲ್ಲಿ ಗಾಳಿಯನ್ನು ಪಡೆದು ತನ್ನ ದೇಹವನ್ನು ರಕ್ಷಿಸಿಕೊಂಡ್ರೆ, ಚಳಿಗಾಲದಲ್ಲಿ ಏನ್ ಮಾಡ್ತಾರೆ, ಅದೇ ಒಂದು ರೆಕ್ಕೆಯನ್ನ ಪೂರ್ತಿ ಮೈಯೆಲ್ಲ ಅತ್ಯಂತ ಬಿಗಿ ಬಂಧನದಂತೆ ತನ್ನ ದೇಹಕ್ಕೆಲ್ಲ ಅದನ್ನು ಮುಚ್ಕೊಂಡು ಬಿಡ್ತಾ ಇದೆ. ಅದು ಏಕೆಂದ್ರೆ ಚಳಿಯಿಂದ ರಕ್ಷಿಸಿಕೊಳ್ಳಲು. ಸೊ ಈ ಬಾವುಲಿಯ ಜೀವನ ಆಗ್ಲಿ, ಅದರ ರೆಕ್ಕೆಗಳಾಗ್ಲಿ, ಅದು ವಾತಾವರಣದಲ್ಲಿ ಜೀವಿಸುವ ರೀತಿ ಇದೆಯಲ್ಲ ನೋಡಿ. ಇದು ಚಳಿಗಾಲದಲ್ಲಿ ಈ ತರ ತನ್ನ ರೆಕ್ಕೆಯನ್ನ ಪೂರ್ತಿಯಾಗಿ ಮುಚ್ಚಿಕೊಂಡು ತನ್ನ ಬಾಳ್ವೆಯನ್ನು ಮಾಡ್ತಾ ಇದೆ. ಹೀಗೆ ಅಣ್ಣನವರು ಒಂದು ಬಾವುಲದ ಬಾಳ್ವೆ ಅಂದ್ರೆ ಅಷ್ಟೊಂದು ಸುಲಭವಾದ ಸರಳವಾದ ಬಾಳ್ವೆ ಅಲ್ಲ. ಯಾಕೆಂದ್ರೆ ಯಾವಾಗ್ಲೂ ಕೇವಲ 2 ಕಾಲುಗಳಿಂದ ನೇತು ಬಿದ್ದು ತಲೆಯನ್ನು ಕೆಳಗೆ ಮಾಡಿಕೊಂಡೇ ಇರುವಂತಹ ಒಂದು ಜೀವನ ಈ ಬಾವುಲ ಅಂದ್ರೆ ಬಾವುಲುಗಳದ್ದು ಆಗಿದೆ, ಬಾವುಲ ಪಕ್ಷಿಯದಾಗಿದೆ ಅಂತ ನೋಡಿ. ಇದು ಹೇಗೆ ಕಾಣಿಸ್ತಾ ಇದೆ ಇಲ್ಲಿ, ತಲೆ ಕೆಳಗೆ ಮಾಡಿಕೊಂಡು ಕೇವಲ ತನ್ನ 2 ಕಾಲುಗಳಿಂದ ಇದು ಮಲಗೋದು ಸಹ ಇದೇ ಒಂದು ಸ್ಥಿತಿಯಲ್ಲಿಯೇ ಇರುತ್ತದೆ. ತಲೆ ಕೆಳಗಾಗಿಯೇ ಅದು ನೇತಾಡ್ಕೊಂಡೇ ಇರುತ್ತದೆ. ಹೀಗೆ ನನ್ನ ಬಾಳ್ವೆಯಾಗಿದೆ ಅಂತ ಅಣ್ಣ ಹೇಳುವಾಗ, ಇದನ್ನ ದೇವರು ನಿರ್ಮಿಸಿದ ಒಂದು ನಿಸರ್ಗ ಕ್ರಿಯೆ ಹೇಗಿದೆ ನೋಡಿ. ಅದು ಯಾವಾಗ್ಲೂ ತಲೆ ಕೆಳಗೆ ಹಾಕೊಂಡೇ ಇರುತ್ತದಲ್ಲ. ಅದೊಂದು ವಿಚಿತ್ರವಾದ ಒಂದು ಸಂಗತಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ತರದ ಒಂದು ಬಾಳ್ವೆಯನ್ನ ನಾನು ಮಾಡ್ತಾ ಇದ್ದೀನಿ, ಈ ತರದ ಒಂದು ಕಠಿಣವಾದ ಬಾಳ್ವೆಯನ್ನ ನಾನು ಮಾಡ್ತಾ ಇದ್ದೀನಿ ನೋಡಿ. ಇದು ತಲೆ ಕೆಳಗಾಗಿರೋದಿದೆಯಲ್ಲ, ಇಂತಹ ಒಂದು 3 ಉಪಮೆಗಳನ್ನ ಈ ವಚನದಲ್ಲಿ ಅಣ್ಣನವರು ಕೊಟ್ಟಿದ್ರಿಂದ ನನಗನ್ನಿಸ್ತು ಒತ್ತಿಕಟ. ನೀವು ನೋಡಿದೀರಾ, ಗೋಸುಂಬಿಯನ್ನು ಸಹ ಈಗ ನೋಡಿದಿರಿ. ಈ ಬಾವುಲ ಪಕ್ಷಿ ಹೇಗೆ ಒಂದು ತಲೆ ಕೆಳಗಾಗಿ ಕಾಲುಗಳನ್ನು ಚಾಚಿಕೊಂಡು ಒಂದು ಮರದಡೆಗೆ ಅಥವಾ ಹಳೆಯದಾದ ಕಟ್ಟಡಗಳಲ್ಲಿ ಹೇಗೆ ಅದು ಜೀವಿಸುತ್ತಾ ಇರುತ್ತದೆ ಅಂತ ಈ ವಿಡಿಯೋನಲ್ಲಿ ನೋಡಿ. ಈಗ ಆ ವಚನ ನಿರ್ವಚನ ನಮಗೆ ಸುಲಭವಾಗಿ ಕಂಡು ಬರ್ತಾ ಇದೆ. ಅದನ್ನ ನಾವು ಈಗ ವಚನ ನಿರ್ವಚನ ಮಾಡೋಣ. ಓತಿ ಬೇಲಿ ಬರೆದಂತೆ ಎನ್ನ ಮನವಯ್ಯ. ನೀವು ನೋಡಿದಿರಿ ಎಷ್ಟೊಂದು ಚಂಚಲವಾಗಿ ಒಂದು ಕಡೆ ನಿಲ್ಲದೆ ಅದು ಓತಿ ಕ್ಯಾತ್ ಅಂತ ಏನಿದೆಯಲ್ಲ, ಅದು ಓತಿ ಅಲ್ಲಿ ಅಲ್ಲಿ ಏನ್ ಹುಡುಕ್ತಾ ಇದೆಯೋ ಗೊತ್ತಿಲ್ಲ, ಗೊತ್ತು ಗುರಿ ಇಲ್ಲದಂತೆ ಅದು ಓಡಾಡ್ತಾನೆ ಇರುತ್ತದೆ ತನ್ನ ಆಹಾರ ಸಿಗುವ ತನಕ. ಹಾಗೇನೆ ನನ್ನ ಮನಸ್ಸಿಗೆ ಯಾವ ನಿರ್ದಿಷ್ಟವಾದ ಗುರಿ ಇಲ್ಲ, ಏನಿಲ್ಲ. ಆ ಓತಿಯ ಹಾಗೆಯೇ ನನ್ನ ಮನ ಅಲ್ಲಿ ಯಾವಾಗಲೂ ಚಾಂಚಲ್ಯಮಯವಾಗಿ ಓಡಾಡ್ತಾ ಇರ್ತದೆ ಅಂತ ಅಣ್ಣ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಪತ್ತಿಗೊಂದು ಪರಿಯಪ್ಪ ಗೋಸುಂಬೆ ಅಂತನ್ನ ಮನವು. ಎಷ್ಟು ಸೊಗಸಾಗಿ ಹೇಳಿದ್ರು. ಆ ಗೋಸುಂಬೆ ಹೇಗೆ ಮೇಲಿಂದ ಮೇಲೆ ತನ್ನ ವರ್ಣವನ್ನ, ತನ್ನ ದೇಹದ ಒಂದು ಬಣ್ಣವನ್ನ ಬದಲಾಯಿಸುತ್ತದಲ್ಲ, ಹಾಗೇನೆ ಪತ್ತಿಗೊಂದು ಪರಿಯಪ್ಪ ಗೋಸುಂಬೆ ಅಂತನ್ನ ಮನವು ಅಂತ ಅಣ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಸಹ ತಾವು ನೋಡಿದ್ರು. ನಾವು ಅದನ್ನೇ ಮಾಡ್ತೀವಿ. ನಾನು ಹೇಳಿದೆ ಆಗ್ಲೇ, ಹೌದಪ್ಪಗಳ ನಡುವೆ ಹೌದಪ್ಪ, ಅಲ್ಲಪ್ಪಗಳ ನಡುವೆ ಅಲ್ಲಪ್ಪ. ಹೇಗೆ ಸಭೆಯಲ್ಲಿ ಬಹುಸಂಖ್ಯಾತ ಜನರು ಏನ್ ಮಾತಾಡ್ತಾರೋ ಅದು ಸತ್ಯವೋ ಅಸತ್ಯವೋ ಅದರ ಗೊಡವೆಗೆ ಹೋಗದೆ ನನ್ನ ತತ್ವಗಳನ್ನೆಲ್ಲ ಗಾಳಿಗೆ ತೂರಿ
ಗೋಸುಂಬೆಯ ತರ ಅಲ್ಲಿ ಒಂದು ನಿರ್ಮಾಣವಾದ ಒಂದು ನಿರ್ಣಯಕ್ಕೆ ಅದು ತಪ್ಪು ಒಪ್ಪೆನ್ನಲ್ಲದೆ ಮನಸ್ಸನ್ನ ಒಪ್ಪಿಸೋದಿದೆಯಲ್ಲ, ಆ ಹತ್ತಿಗೊಂದು ಪರಿಯಪ್ಪ ಗೋಸುಂಬೆ ಅನ್ನೋದಕ್ಕೆ ಸೂಕ್ತವಾಗ್ತಾ ಇದೆ. ಹಾಗೆ ಅದು ಆಗ್ಬಾರದು. ನಮ್ಮ ತತ್ವಗಳ ಅಂಟಿಕೊಂಡೇ ನಾವಿರಬೇಕೇ ಹೊರತು ಯಾರೋ ಏನೋ ಹೇಳಿದ್ರಂತ ಒಂದು ಗೋಸುಂಬೆಯ ತರ ಅಲ್ಲಿ ಬಣ್ಣವನ್ನು ಬದಲಾಯಿಸಿ ಅವರ ನಿರ್ಣಯಕ್ಕೆ ಒಪ್ಪಿಗೆಯನ್ನು ಒತ್ತಿ ನಾವು ಅವರಂತೆ ನಡೆಯಲು ಶರಣರು ಒಪ್ಪೋದಿಲ್ಲ. ಹೀಗಾಗಿ ನನ್ನ ಮನಸ್ಸು ಹೇಗಾಗಿದೆ ಅಂದ್ರೆ ಹೊತ್ತಿಗೊಂದು ಪರಿಯಪ್ಪ ಗೋಸುಂಬೆಯಂತೆ ಆಗಬಾರದು ಅನ್ನೋದು ಅಣ್ಣನವರ ಆಶಯವಾಗಿದೆ. ಬಾವುಲ ಬಾಳುವೆ ಎಂತೆನ್ನ ಮನವು ಅಂದ್ರೆ ಅಲ್ಲಿ ನೋಡಿ ಆ ಪಕ್ಷಿ, ಬಾವುಲ ಪಕ್ಷಿ ಹೇಗೆ ನೇತಾಡ್ತಿತ್ತು ತಲೆ ಕೆಳಗಾಗಿ, ಹಾಗೇನೆ ನನ್ನ ಬಾಳುವೆ ಆಗಿದೆ. ಯಾವ ಒಂದು ತತ್ವಗಳಿಲ್ಲ, ನನಗೆ ನಿರ್ದಿಷ್ಟವಾದ ಗುರಿಗಳಿಲ್ಲ. ಯಾವುದೇ ಈ ನಮ್ಮ ಶರಣರು ಹೇಳಿದಂತ ವಚನಗಳ ಧರ್ಮ ಪಾಲನೆಯೂ ನನ್ನಲ್ಲಿಲ್ಲ. ಏನೋ ಇದ್ದೀನಿ ಅಷ್ಟೇ, ತಲೆ ಕೆಳಗಾಗಿ ಇರೋದು. ಅದಕ್ಕೆ ಬುದ್ಧಿ ಭ್ರಮಣೆಯಾಗಿ ಈ ಬಾವುಲ ಬಾಳುವೆ ಅಂತಾಗಿದೆ ನನ್ನ ಮನಸ್ಸು. ಹೀಗಾಗಿ ನನ್ನ ಮನಸ್ಸನ್ನ ಹೇಗೆ ಓತಿಯ ಹಾಗೆ, ಆ ಬಣ್ಣವನ್ನು ಬದಲಾಯಿಸುವ ಗೋಸುಂಬೆಯ ಹಾಗೆ, ತಲೆ ಕೆಳಗಾಗಿ ನೇತಾಡುವ ಈ ಬಾವುಲ ಪಕ್ಷಿಯ ಹಾಗೆ ಅಣ್ಣನವರು ಹೇಳಿ ನಮ್ಮ ಮನಸ್ಸು ಹೇಗಿದೆ ಅಂತ ಎಷ್ಟೊಂದು ಸೊಗಸಾಗಿ ಸುಂದರವಾಗಿ ಈ ಉದಾಹರಣೆಗಳೊಂದಿಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಅಲ್ಲದೆ ಇಷ್ಟೆಲ್ಲ ಹೇಳಿದ ನಂತರ ಒಂದು ಸುಮ್ಮನೆ ಊಹಿಸಿಕೊಳ್ಳೋದು ಏನು, ನಡುವಿರಳೆದ್ದ ಕುರುಡನ್ಗೆ ಅಗುಸೆಯಲ್ಲಿ ಬೆಳಗಾದಂತೆ ಅಂದ್ರೆ ಏನು, ಅವನ್ಗೆ ಒಂದು ಎಲ್ಲೋ ಹೋಗ್ಬೇಕಾಗಿದೆ, ಅದು ಸಹ ಗೊತ್ತಿಲ್ಲ. ಇಟ್ಕೊಳ್ಳಿ, ಈಗ ಅವನು ಎಲ್ಗೋ ಒಂದು ಊರಿಗೆ ಹೋಗ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅವನು ಮಧ್ಯರಾತ್ರಿ ಎದ್ದು, ನಡುವಿರಳೆದ್ದಂದ್ರೆ ಮಧ್ಯರಾತ್ರಿ ಎದ್ದು ಆ ಊರಿಗೆ ಹೋಗೋಕೆ ಶುರು ಮಾಡ್ತಾನೆ. ಅವನ್ಗೆ ಯಾವುದೇ ಮಾರ್ಗ ಗೊತ್ತಿಲ್ಲ, ಮೊದಲೇ ಕುರುಡ, ಆಗಿಲ್ಲದೆ ಕಾಗ್ಗತ್ತಲು ಅಂತದ್ರಲ್ಲಿ ನಡೆಯೋಕ್ ಶುರು ಮಾಡ್ತಾನೆ. ಅಲ್ಲಿ ಹೊರಳ್ತಾನೆ, ಇಲ್ಲಿ ಹೊರಳ್ತಾನೆ. ಬೆಳಗಾದಾಗ ನೋಡಿದರೆ ಎಲ್ಲಿಂದ ಅವನು ಆರಂಭಿಸಿದ್ನಲ್ಲ ಅದೇ ಊರ ಅಗಸೆಯಲ್ಲಿ ಅವನು ಅಲ್ಲಿಯೇ ಇರ್ತಾನಂತೆ. ಹಾಗೇನೆ ನನ್ನ ಭಕ್ತಿ ಏನಾಗಿದೆ ಅಂದ್ರೆ, ನಾನು ಆರಂಭಿಸಿದೆ ಭಕ್ತನ ಭಕ್ತ ಸ್ಥಳದಲ್ಲಿ, ನಡೆದೆ ಮುನ್ನಡೆದೆ ಭಕ್ತಿಯ ಪಥದಲ್ಲಿ ನಡೀತಾ ಇದ್ದನಂತೆ ಭಾವಿಸಿದೆ. ಆದರೆ ಆ ಕುರುಡನಂತೆ ಎಲ್ಲಿದ್ದೇನೋ ಅಲ್ಲಿಯೇ ಉಳಿದು ಬಿಟ್ಟೆ. ಏಕೆ? ಭಕ್ತನ ಭಕ್ತಿಯ ಸ್ಥಳದಿಂದ ನಾನು ಮೇಲೇರಬೇಕಾಗಿತ್ತು, ಒಂದೊಂದೇ ಹೆಜ್ಜೆ ಇಡಬೇಕಾಗಿತ್ತು. ಇಲ್ಲ, ಈ ಮನದಗೋಸ್ಕರ ಓತಿಯ ಹಾಗೆ ಇರುವ ಮನ, ಮೇಲಿಂದ ಮೇಲೆ ಬಣ್ಣ ಬದಲಾಯಿಸುವ ಗೋಸುಂಬೆ ಮತ್ತು ವಿಚಿತ್ರ ಬಾಳುವೆ ಮಾಡುವ ಆ ಬಾವುಲ ಪಕ್ಷಿಯಂತೆ ನನ್ನ ಮನಸ್ಸು ಇರೋದ್ರಿಂದ ನಾನು ಆ ಕುರುಡನ ಹಾಗೆ ಎಲ್ಲಿ ಆರಂಭಿಸಿದ್ದನೋ ಮುಂದೆ ಎಲ್ಲೂ ಹೋಗದೆ, ಭಕ್ತಿಯ ಪಥದಲ್ಲಿ ಮುಂದೆ ಪ್ರಗತಿಯನ್ನು ಕಾಣದೆ ಎಲ್ಲಿಂದ ಆರಂಭಿಸಿದ್ದನೋ ಅಲ್ಲಿಯೇ ಉಳಿದು ಬಿಟ್ಟೆ. ಹಾಗಾದಾಗ ನಾನಿಲ್ಲದ ಭಕ್ತಿಯ ಬಯಸಿದರುಂಟೆ, ಯಾವ ಭಕ್ತಿಯನ್ನು ಬಯಸಿದರೆ ಏನಾಗೋದು? ಹೀಗಾಗಿ ನನ್ನ ಕೂಡಲ ಸಂಗಮ ದೇವ, ನಾನಿಲ್ಲದ ಭಕ್ತಿ, ಅಂತಹ ಭಕ್ತಿಯನ್ನು ಅವನು ಒಪ್ಪಲು ಸಾಧ್ಯವೇ ಇಲ್ಲ ಅಂತ ಹೇಳಿ, ಈ ಮನದ ಮೇಲೆ ಹೇಗೆ ನಿಯಂತ್ರಣ ಮಾಡಿಕೊಳ್ಳಬೇಕು, ಲಿಂಗಾಂಗ ಸಾಮರಸ್ಯ ಒಂದೇ ಅದಕ್ಕೆ ದಾರಿ ಅನ್ನೋದು ಅಣ್ಣನವರ ಒಂದು ಅಳಲಾಗಿದೆ, ಒಂದು ಉಪದೇಶವಾಗಿದೆ. ಹೀಗಾಗಿ ಈ ಉದಾಹರಣೆಗಳೊಂದಿಗೆ ಅವರಿಗೆ ನಮ್ಮನ್ನ ಮನದಟ್ಟು ಮಾಡ್ತಾ ಇದ್ದಾರೆ. ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ನಾವು ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಮಗ್ನವಾಗಿ ಈ ನಡುವಿರಳೆದ್ದ ಕುರುಡನ ಹಾಗೆ ಆಗಬಾರದು. ಯಾವಾಗಲೂ ಪ್ರಗತಿ ಪಥದಲ್ಲಿ, ಭಕ್ತಿಯ ಪ್ರಗತಿ ಪಥದಲ್ಲಿ ದಿನನಿತ್ಯ ಹೇಳುವ ಒಂದೊಂದೇ ವಚನದಿಂದ ಒಂದು ಹೆಜ್ಜೆ ಮುಂದಿಡಲು ಪ್ರಯತ್ನಿಸಬೇಕು. ಇಲ್ಲಿಲ್ಲದಿದ್ದರೆ ಆ ಮನಸ್ಸಿನ ಚಾಂಚಲ್ಯತೆಗೆ ಹಾಗೆಯೇ ನಾವು ಒಂದು ಮಹತ್ವವನ್ನು ಕೊಟ್ಟಿದ್ದಾದ್ರೆ, ಮನಸ್ಸನ್ನು ನಿಯಂತ್ರಣ ಮಾಡಲಿಲ್ಲದಾಗಿದ್ದಾರೆ, ನನ್ನಿಲ್ಲದ ಭಕ್ತಿಯ ಬಯಸಿದರು ಉಂಟೆ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಆ ಕುರುಡ ಎಲ್ಲಿದ್ನೋ ಹಾಗೆಯೇ ಅಲ್ಲಿಯೇ ಉಳಿದು ಬಿಡ್ತೀವಿ. ಮುಂದೆ ಭಕ್ತಿಯ ಪಥದಲ್ಲಿ ಸಾಧಕರು ಆಗಲು ನಮಗೆ ಸಾಧ್ಯವಿಲ್ಲ ಅಂತ ಅಣ್ಣನವರು ಅತ್ಯಂತ ಸೂಕ್ತವಾಗಿ ಮತ್ತು ಸುಂದರವಾಗಿ ಈ ವಚನದಲ್ಲಿ ಅನೇಕ ಒಂದು ಉದಾಹರಣೆಗಳೊಂದಿಗೆ ನಮ್ಮ ಮುಂದೆ ನಿವೇದನೆ ಮಾಡಿದ್ದಾರೆ. ಅವುಗಳನ್ನು ಪಾಲಿಸಲು ನಾವು ಪ್ರಯತ್ನಿಸೋಣ ಅಂತ ಹೇಳಿ, ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶರಣಾರ್ಥಿಗಳು. ಮುಂದಿನವರು ಯಾರಾದ್ರೂ ಅಪರ ತಮಗೂ ಶರಣಾರ್ಥಿಪರ. ಇಲ್ಲಿವರೆಗೂ ಶುರು ಮಾಡಬೇಡಿ. ಇಲ್ಲಿವರೆಗೂ ಒಂದು PPT ಮೂಲಕ ಆ ದೃಶ್ಯಾವಳಿ ಮೂಲಕ ನಮ್ಗೆ ಇದು ಏನು ಮೂಲಕ ತಮ್ಮ ಅನುಭವವನ್ನ ಪ್ರತ್ಯಕ್ಷತೆಯಾಗಿ ನಮ್ಗೆ
ತೋರಿಸಿ ಅನುಭವ ಮಾಡ್ತಕ್ಕಂಥ ದಯಾನಂದ ಲೇಪರ ಬಗ್ಗೆ ಶರಣಾರ್ಥಿಗಳು. ನಂಜಪ್ಪರ ಮಾಡಿಯಪ್ಪರ ಶರಣಾರ್ಥಿ. ನಿಜಪ್ಪರ ಶರಣಾರ್ಥಿ ಮಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತಾ ಇದ್ರಣ್ಣ? ಅಪ್ಪರ ಕೇಳಿಸ್ತಾ ಇದೆ, ಮಾಡಿ ಅಪ್ಪರ. ಶರಣ ಸಂಕುಲಕ್ಕೆ ಶರಣ ಶರಣಾರ್ಥಿಗಳು. ಭಕ್ತ ಸ್ಥಳದಲ್ಲಿ ಬರ್ತಕ್ಕಂಥ ಬಸವಣ್ಣವರ ವಚನದಲ್ಲಿ 288 ಈಗಾಗಲೇ ಮಾಡ್ತಕ್ಕಂಥ ಶರಣರು ಪ್ರತ್ಯಕ್ಷವಾಗಿ ಕೆಲವು ಭಾವಚಿತ್ರಗಳನ್ನ ಸೆರೆ ಹಿಡಿದು ಹೇಳಿರ್ತಾರೆ, ಅದು ಪೂರಕವಾಗಿ ಇರ್ತದೆ. ಹಾಗೆ ಇಲ್ಲಿ ಓದಿ ಬೇಲಿ ಒರಿಯದಂತೆ ಎನ್ನ ಮನ, ಹೊತ್ತಿಕೊಂಡು ಪಡೆಯಪ್ಪ ಗೋಸುಂಬೆಯು ಎನ್ನ ಮನ, ಬಾವುಲ ಬಾಳ್ವೆಯಂತೆ ಎನ್ನ ಮನ. ಹಾಗೆಯೇ ನಡುವಿರಲೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ ನಾನಿಲ್ಲದ ಭಕ್ತಿಯ ಬಯಸಿದೊಡೆ ಉಂಟೆ ಕೂಡಲ ಸಂಗಮ ದೇವ. ಪ್ರಶ್ನಾರ್ಥಕವಾಗಿದೆ. ಇಲ್ಲಿ ಆ ಮನಸ್ಸು ಲಿಂಗದ ಅಧೀನದಲ್ಲಿರದೆ ಲಿಂಗದ ಬೆಳಕನ್ನು ದುರುಪಯೋಗಪಡಿಸಿಕೊಂಡು ಚಿತ್ತಮನ ಬುದ್ಧಿ ಅಹಂಕಾರ ಅಂತಃಕರಣಗಳು ಜ್ಞಾನೇಂದ್ರಗಳು ಕರ್ಮೇಂದ್ರಗಳೆಲ್ಲವೂ ದುರುಪಯೋಗಪಡಿಸ್ಕೊಳ್ತಕ್ಕಂಥ ವಿಧಿವಿಧಾನವನ್ನು ತೋರಿಸ್ತಾ ಇದ್ದಾನೆ. ಈ ಬೇಲಿ ಇರ್ತಲ್ಲ, ಬೇಲಿನಲ್ಲಿ ಕೆಲವು ಗೊಡ್ಡ ಅಂತ ಕರಿತೀವಿ ನಾವು, ಅದ್ರ ಅರ್ಥ ಇರ್ತದೆ. ಅದು ಹೆಂಗೆ ಹೋಗ್ಬೇಕೋ ಮುಳ್ಳಿದ್ರದ್ದು ಬದಲಾಯಿಸ್ಕೊಂಡು ಅತ್ತ ದಾರಿ ಮಾಡ್ಕೊಂಡು ಹೋಯ್ತಾ ಇರ್ತದೆ. ಹಾಗೆ ಈ ಮನಸ್ಸು ಅನ್ನೋದು ಏನಿದೆ ಅಂದರೆ ತತ್ವಬದ್ಧವಾದಂತಹ ಅಥವಾ ನೀತಿಯುಕ್ತವಾದಂತಹ ಗುರಿಯುಳ್ಳಂತಹ ಜೀವನವನ್ನು ಮನಸ್ಸು ನಡೆಸ್ಕೊಂಡು ಹೋಗಲ್ಲ. ಅದು ಯಾವಾಗಲೂ ಪ್ರಕೃತಿಗೆ ಪರವಾಗಿ ಮತ್ತು ಲೌಕಿಕದ ವ್ಯವಹಾರಕ್ಕೆ ಒಪ್ಪಿಸುವ ರೀತಿಯಲ್ಲಿ ನಡೆಸ್ತಾ ಹೊರತು ಲಿಂಗ ಮೆಚ್ಚುವ ರೀತಿ ನಡೆಯಕ್ಕೆ ಹೋಗೋದೇ ಇಲ್ಲ ಈ ಮನಸ್ಸು. ಅದನ್ನು ಪರಿವರ್ತಿಸಿದಾಗ ಮಾತ್ರ ಅದು ಸುಮನವಾಗಿ ಮನೋತೀತವಾದ ಮಾತ್ರ ಸಾಧ್ಯ. ಇರಲಿ. ಹೊತ್ತಿಕೊಂಡು ಪರಿಯಪ್ಪ ಗೋಸುಂಬಿ ಅಂತೆಂದ ಮನವು. ಈ ಗೋಸುಂಬಿ ಬಣ್ಣ ನೋಡ್ತಾರೆ, ಯಾರು ಹೇಳ್ತಾರ ಬಣ್ಣವನ್ನು ತೋರಿಸ್ರಿ ಈಗಲ್ವೇ. ಅದು ಏನಾಗಿದೆ ಅಂತಂದರೆ ಈ ಬ್ಯೂಟಿ ಪಾರ್ಲರ್ ಕಂಡಾಗೆ ಯಾವುದು ಯೂನಿಫಾರ್ಮ್ ಬೇರೆ, ಇಲ್ಲಿ ಉಡುಪನ್ನ ಮ್ಯಾಚಿಂಗ್ ಉಡುಪುಗಳು ಡ್ರೆಸ್ಸಸ್ ಮಾಡ್ಕೊಳ್ಳಬಹುದು ಸಹ ಈ ಗೋಸುಂಬಿಯಿಂದಲೇ ನೋಡಿ ಕಲ್ತ್ರೆ ಏನೋ ಅಂತ ಅನಿಸುತ್ತಾ ನಮಗೆ ಒಂದೊಂದ್ಸಾರಿ. ಹಾಗೆ ಒತ್ತುಕೊಂಡು ಬಣ್ಣ ಬದಲಾಯಿಸ್ತಾ ಇರ್ತದೆ. ಯಾಕೆ ಬಣ್ಣ ಬದಲಾಯಿಸ್ತಿರ್ತದೆ ಅಂದರೆ ತನ್ನ ರಕ್ಷಣೆಗೋಸ್ಕರ ಕೆಲವಕ್ಕೆ ಕೊಂಬು ಕೊಟ್ಟಿರ್ತದೆ, ಕೆಲವಕ್ಕೆ ಬಾಲ ಕೊಟ್ಟಿರ್ತದೆ, ಮತ್ತೆ ಕೆಲವಕ್ಕೆ ಒಂದೊಂದು ರೀತಿಯಲ್ಲಿ ರಕ್ಷಣೆ ಇರ್ತದೆ. ಹಾಗೆ ಈ ಗೋಸುಂಬಿಗೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಬಣ್ಣ ಬದಲಾಯಿಸುವ ಒಂದು ಶಕ್ತಿಯನ್ನು ಅದು ಕೊಟ್ಟಿರ್ತದೆ. ಅದು ಹೇಗೆ ಗೋಸುಂಬಿ ಬದಲಾಯಿಸ ಇವನ ಮನಸ್ಸು ಸಹ ಹಂಗೆ. ಹಾಗೆ ಬಾವುಲ ಬಾಳುವೆ ಅಂತೆನ್ನ ಮನವು. ಮನಸ್ಸಿಗೆ 3 ಥರ ಇಲಕವನ್ನ, ಓಟಿ ಒಂದು, ಗೋಸುಂಬಿ ಒಂದು, ಬಾವುಲ. ಈ ಬಾವುಲ ಪಕ್ಷಿ ಹೇಳ್ದಂಗೆ ಏನಾಗಿದೆ, ಅದು ಪಕ್ಷಿ ಮರಕ್ಕೆ ನಾಟ ಹಾಕೊಂಡಿರ್ತದೆ, ಕಾಲು ಮೇಲೆ ತಲೆ ಕೆಳಗಿರೋದು ಗೊತ್ತಾಗ್ತದೆ. ಮತ್ತೆ ಈ ಇನ್ನೊಂದು ವಿಶೇಷ ಏನು ಅಂದರೆ ಬಾಯಿ ಒಂದೇ, ಅಲ್ಲಿ ಒಳಗೆ ಸೇರಿಸುವ ಆಹಾರ ಮತ್ತು ಹೊರಗೆ ಕಳಿಸುವ ಮಲಮೂತ್ರ ಎಲ್ಲ ಒಂದೇ ದಾರಿ ಅದಕ್ಕೆ. ಅದೇನು ವಿಚಿತ್ರ, ಬಹುಶಃ ಪ್ರಕೃತಿಯ ಒಂದು ನಿಯಮ ಹೇಗಿದೆ ಗೊತ್ತಾಗಿಲ್ಲ. ಹಾಗೆ ಆ ಬಾವುಲ ಹಕ್ಕಿ ಎಂತೆನ್ನ ಬಾಳ್ವೆ ಅಂತಂದರೆ ಅದು ಹೇಗೆ ಒನ್ ವೇನಲ್ಲಿ ಯಾವ ಥರ ಇರ್ತದೋ, ಕೂಡುವ ಕಳೆಯುವ ಒಂದೇ ಹಾದಿ ಬಾಯಿ ಇರ್ತದೋ ಹಂಗೆ ಮನಸ್ಸು ಸಹ ಸುಪ್ರಸನ್ನವಾಗಿ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ನಡುವಿರಲೆದ್ದ ಕುರುಡಂಗೆ ಅಗುಸೆಯಲ್ಲೇ ಬೆಳಗಾದಂತೆ. ಈಗ ರಾತ್ರಿ 12 ಗಂಟೆ ഇരുಳು ಕತ್ತಲೆಯಲ್ಲಿ 12 ಗಂಟೆ ರಾತ್ರಿಯಲ್ಲಿ ಕುರುಡ ಮೊದಲೇ ಹಗಲೊತ್ತೇ ಕಾಣಲ್ಲ, ರಾತ್ರಿ ಹೊತ್ತು ಕಾಣೋದೇ ಇಲ್ಲ. ಅವನು ಅಗಸೆಯಲ್ಲಿ ಬೆಳಗಾದಂತೆ ಅಂದರೆ ಈ ಮೇನ್ ಗೇಟ್ ಇರ್ತದೆ ಅರಮನೆಗೆ ಮತ್ತೊಂದಕ್ಕೆ ಅಥವಾ ಮನೆಯ ಪ್ರಕಾರದಲ್ಲಿ, ಅಲ್ಲಿ ನಿಂತ್ಕೊತಾನೆ ಕುರುಡ. ಆದರೆ ಅಲ್ಲಿ ಬೆಳಗಾಯಿತು ಅಂತ ಅವನ ಭ್ರಮೆ. ಆದರೆ ಅವನು ಬೆಳಗಾಗಿಯೇ ಇರೋದಿಲ್ಲ. ಯಾಕೆ? ನಡುವಿರುಳಿದ್ದ ಕುರುಡಂಗೆ ಅಗುಸೆಯಲ್ಲೇ ಬೆಳಗಾದಂತೆ. ಅವನು ಮೇನ್ ಗೇಟ್ ಹತ್ರ ಬೆಳಗಾಗಲಿ ಅಂತ ಹೋಗಿ ನೋಡ್ತಾನೆ, ಅಲ್ಲ ಆಗಿರೋದಿಲ್ಲ. ಇದಕ್ಕೊಂದು ಮತ್ತೊಂದು ಉದಾಹರಣೆ ಪೂರಕವಾಗಿ, ಈ ದೋಣಿಯಿಂದ ನದಿಯಲ್ಲಿ ಆ ಕಡೆ ದಾಟಬೇಕಾಗುತ್ತೆ. ಇಲ್ಲಿ ಕಟ್ಟಿರ್ತಾನೆ ಅವನು ಗೂಟಕ್ಕೊಂದು ಹಗ್ಗನ. ಆಗ ಇಲ್ಲೊಬ್ಬ ಕುಡ್ಕ ಬರ್ತಾನೆ. ಅವನೇನು ಮಾಡ್ತಾನೆ, ಆ ಹಗ್ಗ ಬಿಚ್ಚಿರೋದಿಲ್ಲ, ಆ ದೋಣಿಯ ಹುಟ್ಟಾಡ್ತಾ ಇರ್ತಾನೆ ಆಚೆ ದಡಕ್ಕೆ ಹೋಗಕ್ಕೆ. ಅವನು ಇಡೀ ರಾತ್ರಿಯೆಲ್ಲ ಹುಟ್ಟಾಡಿದ್ದಾನೆ ಅವನು. ಅದು ಅಲ್ಲಿಯದೇ ಅಂದರೆ ಅವನಿಗೆ ಗೊತ್ತೇ ಇಲ್ಲ.
ಬೆಳಗಾಗೋದ್ರ ಸ್ವಲ್ಪ ಮನಸ್ಸು ತಿಳಿಯಾಯಿತು. ನೋಡ್ದ ಅಲ್ಲ ರಾತ್ರಿಯೆಲ್ಲ ನಾನು ಹುಟ್ಟಾರದ್ನಲ್ಲ, ಇದೇನು ಇಲ್ಲೇ ಇದ್ದೀನಲ್ಲ ಅನ್ಸುತ್ತೆ. ಓಹೋ ಹೋಗ್ಲಿ ಬಿಡು, ಅವ್ನು ಸುಮ್ಮನಾಗೋಯ್ತಾನೆ. ಅಂದ್ರೆ ತನ್ನ ಕುಡುಕ್ತನ ಆದ ಕಾರಣ ಅಂದ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಹೇಗೆ ಕುರುಡನಿಗೆ ಗುರಿರಹಿತವಾದ ತತ್ವರಹಿತವಾದ ಜೀವನ ಇದ್ದರೆ ಸಾಧ್ಯ ಇಲ್ಲವೋ, ಅಥವಾ ಮೇಲಿನ ಓಟಿ ಗೋಸುಂಬೆ ಬಾವಲ ಪಕ್ಷಿಗಳು ಆ ಪ್ರಾಣಿಗಳು ಹೇಗೆ ತನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ತಮ್ಮ ಇಷ್ಟ ಬಂದಂತೆ ಮಾಡ್ತಾ ಇದೆಯೋ, ಹಾಗೆ ಮನುಷ್ಯನೂ ಸಹ ಈ 3 ಪ್ರಾಣಿ ಪಕ್ಷಿಗಳಂತೆಯೇ ಮನಸ್ಸನ್ನ ಇಟ್ಕೊಂಡ್ರೆ ಇವನಿಗೂ ಅದಕ್ಕೂ ಏನು ವ್ಯತ್ಯಾಸ? ಆ ಕುರುಡನಿಗೂ ಮತ್ತೆ ಹುಟ್ಟಾಡಿದಂತ ಅಂಬಿಗನಿಗೂ ಏನು ವ್ಯತ್ಯಾಸ? ನಾನಿಲ್ಲದ ಭಕ್ತಿಯ ಬಯಸಿದ್ರೆ ಉಂಟೆ. ಅಲ್ಲಿ ನಾನು ಅನ್ನೋದು ಅರ್ಥ ಲಿಂಗ ಅಂತಲೇ ಇಟ್ಕೋಬೇಕಾಗುತ್ತೆ. ಆ ಲಿಂಗವಿಲ್ಲದ ಭಕ್ತಿ ಬಯಸಿದ್ರೆ ಉಂಟೆ. ಏನೇನೋ ಬಯಕೆಗಳೆಲ್ಲ ಲೌಕಿಕಗಳಿರೋದೆಲ್ಲ ಬೇರೆ, ಅದು ಅಂಗದ ನಿರೀಕ್ಷೆ, ಅಂಗದ ಬಯಕೆಗಳು. ಲಿಂಗದ ಬಯಕೆ ತನ್ನ ಮೂಲ ಗುರಿ ಒಂದು ಬಿಟ್ಟರೆ ಇನ್ಯಾವುದೂ ಇರಲ್ಲ. ಸರ್ಕಸ್ನಲ್ಲಿ ತಂತಿ ಮೇಲೆ ನಡೆತಕ್ಕಂಥವ್ರು ಎಲ್ಲವನ್ನೂ ನಗಿಸ್ರು ತಾನು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡಿರ್ತಾರ. ಹಂಗೆಯೇ ಇಲ್ಲಿ ನಾವು ನಮ್ಮ ಮೂಲ ಗುರಿಯ ಕಡೆ ಗಮನ ಇರಬೇಕು. ಇಡೀ ಲೌಕಿಕದಲ್ಲಿ ಏನೇ ನಡೀತಾ ಇದ್ರೋ ಕೆಸರಿನ ತಾವರೆ ಇದ್ದ ರೀತಿಯಲ್ಲಿ ನೀರೊಳಗಿರುವ ಮೀನು ತನ್ನ ಶ್ವಾಸಕ್ಕೆ ನೀರನ್ನು ಸೇರಿಸದ ರೀತಿಯಲ್ಲಿ ನಾವು ಬಾಳುವುದನ್ನು ಕಲಿತಾಗ ಅವನು ನಿಜವಾಗಲೂ ಶರಣ ತತ್ವಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಈ ದೃಷ್ಟಿಯಿಂದ ಕೂಡಲ ಸಂಗಮ ದೇವ ಈ ರೀತಿಯ ಹೋಲಿಕೆಗಳನ್ನು ಕೊಟ್ಟು, ಉಪಮೆಗಳನ್ನು ಕೊಟ್ಟು ಇಲ್ಲೇ ನಿಂತ್ಕೊಳ್ಳಬೇಡಿ, ಇದಕ್ಕೆ ವಿಭಿನ್ನವಾದ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಶರಣ ಮಾರ್ಗದಲ್ಲಿ ಪ್ರವೃತ್ತಿ ಬಿಟ್ಟು ನಿವೃತ್ತಿಯಲ್ಲಿ ಮುರಿದಿದ್ದಂತಹ ಸ್ಥಳಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಕೂಡಲ ಸಂಗಮ ದೇವ ಒಲಿತಾನೆ. ಅದು ಸಾಧ್ಯ ಆಗ್ತದೆ. ನಿಜವಾದ ಸದ್ಭಕ್ತಿ ಅಂದರೆ ಅದೇ ಹೊರತು ಇನ್ಯಾವುದೂ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ, ಈ ಸದ್ವಿಚಾರವನ್ನ ಈ ನಿರ್ವಚನದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇದನ್ನ ಆಹ್ವಾನಿಸಿದ ತಮ್ಮೆಲ್ಲರಿಗೂ ಸಹ ಶರಣು ಸಮರ್ಪಣೆ. ತಮ್ಮ ಸದ್ಭಾವನೆ ಮಾಡಿ ತಮಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಪ್ಪ. ಹಲೋ, ಮಾಡ್ಬೋದಾ ಪರೇ? ಅವ್ರ ಒಂದು ವಚನ ಕೇಳಂತ ಅವ್ರು ಯಾರಾದ್ರೂ ಒಂದು ವಚನ ಹಾಡ್ಲಾ ಪರೇ? ಹಾಡಿ ಅವ್ರೆ, ಹಾಡಿ ಮಾಡಿ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವಿ ಕೊರತೆಯಾದರೆ, ಒಂದು ಜವಿ ಕೊರತೆಯಾದರೆ ಎನ್ನನೆದ್ದು ನೀನೆದ್ದು ಹೋಗು. ಕೂಡಲ ಸಂಗಮ ದೇವಾ ದೇವ, ಕೂಡಲ ಸಂಗಮ ದೇವಾ ದೇವ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮಾಡ್ಲಾ ಪರೇ? ಮಾಡಿ ಅವ್ರೆ, ಮಾಡಿ. ಶರಣು ಶರಣ.
ಓತಿ ಬೇಳಿದ್ದಂತೆ ಮನವಯ್ಯ ಹೊತ್ತಿಗೊಂದು ಪರಿಯಪ್ಪ ಗೋಸಂಬಿ ಎಂತ ಮನವು ಬಾವುಲ ಬಾಳುವೆ ಎಂತನ್ನ ಮನವು ನಡು ವಿರುಳಿಸಿದ್ದ ಕುರುಡಂಗೆ ಅಗಸೆಯಲ್ಲಿ ಬೆಳಗಾದಂತೆ ನೀನಿಲ್ಲದ ಭಕ್ತಿ ಬಯಸು ಒಡೆಂತೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಓತಿ ಬೇಳೆ ಏರಿದ್ದಿತೆನ್ನ ಮನವಯ್ಯ ಅಂತ ಹೇಳ್ತಾ ಇದಾರಲ್ಲ, ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ಓತಿ ಕಾಟ ಅದು ಬೇಲಿ ಒಳಗಡೆ ತಿರ್ಗಾಡ್ತಾ ಇರ್ತತಿ. ಯಾಕೆ ತಿರ್ಗಾಡ್ತಿರುತ್ತೆ ಅಂತಂದ್ರೆ ಹುಳ ಹುಪ್ಪಟಿಗಳನ್ನ ತಿನ್ನೋದಕ್ಕೋಸ್ಕರ ಅದು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ನಲ್ಲಿ ಒಂದು ನಿಮಿಷವೂ ಇದ್ದ ಸ್ಥಳದಲ್ಲಿ ಅದು ಇರೋದೇ ಇಲ್ಲ. ಹುಳ ಹುಪ್ಪಟಿಗಳಿಗೆ ಕಂಡ ತಕ್ಷಣ ಚಂಗನೆ ನೆಗೆದ್ಬಿಟ್ಟು ತನ್ನಲ್ಲಿರುವಂತ ಉದ್ದವಾದ ನಾಲ್ಗೆಯನ್ನ ತೆಗೆದು ಅದು ಅಂಟಂಟಾಗಿರ್ತತಿ. ಆ ಅಂಟಂಟಾದಕ್ಕೆ ಅದನ್ನ ಹಿಂಗ್ ಹೊರಗಡೆ ಚೆಲ್ಲಿದ ತಕ್ಷಣನೇ ಏನಾಗ್ತೈತಿ ಅಂತಂದ್ರೆ ಆ ಹುಳ ಹುಪ್ಪಟಿಗಳು ಅದಕ್ಕೆ ಅಂಟುಕೊಂಡು ಅದು ತನ್ನ ಉದರವನ್ನ ತುಂಬ್ಕೊಳ್ತತಿ. ಅದೇ ರೀತಿ ಇಲ್ಲಿ ಮಾನವನು ಹೇಗೆ ಇದ್ದಾನೆ ಅಂತಂತಂದ್ರೆ ಅವನು ಸದಾ ಕಾಲ ಈ ಲೋಕದ ಚೇಷ್ಟೆಗೆ ಮನವೇ ಬೀಜ ಅಂತ ನಾವ್ ಹೇಳ್ತೇವೆ. ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳ್ತಾ ಇದೀವಲ್ಲ, ಅಕ್ಕಮಾದೇವಿ ಹೇಳ್ದಾಳೆ. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂತಂದ್ರೆ ಮನುಷ್ಯ ಆ ಇಂದ್ರಿಯಗಳ ವಿಕಾರಕ್ಕೆ ಅಥವಾ ಇಂದ್ರಿಯಗಳು ವಿಷಯ ವಾಸನೆಯೊಡೆಗನೆ ಯಾವಾಗ ನೋಡಿದ್ರು ತಾದಾತ್ಮ ಹೊಂದ್ಕೊಂಡು ಆ ಹಾಕಿಕೊಂಡಂತ ಲಿಂಗದ ಮೇಲೆ ಶ್ರದ್ಧೆಯೂ ಇಲ್ಲ, ನಿಷ್ಠೆಯೂ ಇಲ್ಲ, ಮತ್ತೆ ನೆನನುಡಿಗಳು ಸಹಿತ ಆ ಪರಾತ್ಪರ ವಸ್ತುವಿಗೆ ಒಪ್ಪುವಂತೆಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ ಗೋಸುಂಬಿ ಎಂತೆನ್ನ ಮನವು ಅಂತ ಹೇಳ್ತಾ ಇದ್ದಾರೆ. ಹೊತ್ತಿಗೊಂದು ಪರಿಯಪ್ಪ ಗೋಸುಂಬಿ ಅಂತೆ ಮನವು. ಈಗ ತಾನೇ ನಮ್ ಪಿಕ್ಚರ್ ಅಲ್ಲಿ ನೋಡಿದ್ವಿ. ಗೋಸಂಬಿ ಏನ್ ಮಾಡ್ತಾ ಇರುತ್ತಂತಂದ್ರೆ ತನ್ನನ್ನು ತಾನು ಬೇರೆ ಪ್ರಾಣಿಗಳು ಅದನ್ನ ಅಟ್ಯಾಕ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ತನ್ನ ಬಣ್ಣವನ್ನ ನಿಮಿಷಕ್ಕೂ ಅದು ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಅದು ತನ್ನ ಬಣ್ಣವನ್ನ ಮಾಡ್ಕೊಂತ ಹೋಗ್ತತಿ. ಒಂದ್ಸಲ ಕಟ್ಟಿಗೆಯ ಬಣ್ಣವಿದ್ರೆ ಒಂದ್ಸಲ ಕೆಂಪು ಆಗ್ತಿರ್ತೈತಿ, ಒಂದ್ಸಲ ಬ್ಲೂ ಕಲರ್ ಆಗ್ತೈತಿ, ಒಂದ್ಸಲ ಹಸಿರು ಬಣ್ಣ ಆಗ್ತಿರ್ತೈತಿ, ಒಂದ್ಸಲ ಕೆಂಪು ಬಣ್ಣವನ್ನ ಅದು ಮಾಡ್ತಿರ್ತೈತಿ. ಯಾಕೆಂದ್ರೆ ಅದು ತನ್ನ ಶತ್ರುಗಳಿಂದ ಪ್ರೊಟೆಕ್ಷನ್ಗೋಸ್ಕರ ಚೇಂಜ್ ಮಾಡ್ತಿರ್ತಿ. ಆದ್ರೆ ಇಲ್ಲಿ ಮನುಷ್ಯನ ಮನಸ್ಸು ಹೇಗಿದೆ ಅಂತಂದ್ರೆ ಸಂಕಲ್ಪ ವಿಕಲ್ಪಗಳಿಂದ ಕೂಡಿದಂತಹ ಮನಸ್ಸು ಸದಾ ಕಾಲ ಆ ಪರಾತ್ಪರ ವಸ್ತುವಿನ ನೆನಹಿನಲ್ಲಿ ಇರದೆ ಈ ಜಗತ್ತಿನೊಡನೆ ತಾದಾತ್ಮ ಹೊಂದ್ಕೊಂಡು ನಿಮಿಷಕ್ಕೊಂದೊಂದ್ ತರ ಮನಸ್ಸು ಡೋಲಾಯಮಾನ. ಅಂದ್ರೆ ಒಂದ್ಸಲ ಶ್ರದ್ಧೆ ನಿಷ್ಠೆ ಆ ಪರಾತ್ಪರ ವಸ್ತುವಿನಿದ್ರೆ ಇನ್ನೊಂದ್ ಸಮಯದಲ್ಲಿ ಇನ್ಯಾರೋ ಬಂದ್ಬಿಟ್ಟು ಇಲ್ಲ ನನಗೆ ಆ ದೇವರಿಂದ ಒಳ್ಳೇದಾಗಿದೆ, ಈ ದೇವರಿಂದ ಒಳ್ಳೇದಾಗಿದೆ ಅಂದ ತಕ್ಷಣ ಆ ಮನಸ್ಸು ಅವ್ರು ಯಾರು ಬಂದು ಹೇಳಿರ್ತಾರಲ್ಲ ಸಮಯಕ್ಕೆ ತಕ್ಕಂತೆ ಅವರು ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಂತ ಹೋಗ್ತಿರ್ತಾರೆ. ಅದು ಹೇಗಿದೆ ಅಂದ್ರೆ ಆ ಗೋಸಂಬಿ ಹೇಗೆ ತನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ ಹೇಗೆ ಕಲರ್ನ ಚೇಂಜ್ ಮಾಡ್ಕೊಂತ ಹೋಗುತ್ತಲ್ಲ, ಹಾಗೆ ನಮ್ಮ ಮನಸ್ಸು ಸಮಯಕ್ಕೆ ತಕ್ಕಂತೆ ಅಥವಾ ನಮ್ಮ ಪರಿಸರದಲ್ಲಿ ಏನು ಸಮಯಕ್ಕೆ ತಕ್ಕಂತೆ ಅಂದ್ರೆ ಅವ್ರು ಮಾತನಾಡ್ತಿರೋದು ಸತ್ಯ ಇದೆಯೋ ಅಥವಾ ಸುಳ್ಳಿದೆಯೋ ಅನ್ನೋದನ್ನ ಅನಾಲಿಸಿಸ್ನು ನಾವು ಮಾಡೋದಿಲ್ಲ. ಒಟ್ಟು ಆ ಮನಸ್ಸನ್ನ ಆ ಸತ್ಯದೆಡೆಗೆ ತೆಗೆದುಕೊಂಡು ಹೋಗದೆ ಆ ಪರಾತ್ಪರ ವಸ್ತುವಿನಲ್ಲಿ ಶ್ರದ್ಧೆ ನಿಷ್ಠೆ ಮತ್ತ ನಮ್ಮ ನಡೆನುಡಿಗಳಲ್ಲಿ ತಾದಾತ್ಮ ಹೊಂದಿ ಆ ಪರಾತ್ಪರ ವಸ್ತುವಿಗೆ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಳ್ಳೋದ್ ಬಿಟ್ಟು ಮನವನ್ನ ಹೇಗ್ ಬೇಕೋ ಆಗ ಸಂಕಲ್ಪ ವಿಕಲ್ಪಗಳಿಗೆ ಒಳಗಾಗಿ ಅದು ಸಮಯಕ್ಕೆ ತಕ್ಕಂತೆ ತನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂತ ಹೋಗ್ತಾನೆ. ಮತ್ ನಮ್ಗೆ ಎಲ್ರಿಗೂ ಗೊತ್ತೇ ಮನ ಅರಿಯದ ಕಳ್ಳತನ ಇಲ್ಲ ಅನ್ನೋದು ಗೊತ್ತಿದೆ. ಆ ರೀತಿ ಆ ಸಂಕಲ್ಪ ವಿಕಲ್ಪಗಳಿಗೆ ಒಳಗಾಗಿ ಆ ಮನಸ್ಸು ಅರಿಯದಂತ ಕಳ್ಳತನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಮನ ಯಾವುದೇ ಕಾರಣಕ್ಕೂ ಆ ಪರಾತ್ಪರ ವಸ್ತುವಿಗೆ ಅರ್ಪಣೆ ಆಗಕ್ಕೆ ಸಾಧ್ಯವಿಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಬಾವುಲ ಬಾಳುವೆ ಎಂತೆನ್ನ ಮನವು. ಈಗ ತಾನೇ ನಮ್ಗೆ ಪಿಕ್ಟೋರಿಯಲ್ ನಾಲೆಜ್ ಕೊಟ್ರು ಇವಾಗ ಡಾಕ್ಟರ್ ಅಣ್ಣರು. ಅಲ್ಲಿ ನಾವು ನೋಡಿದ್ವಿ ಬಾವಲಿಗಳು ಯಾವಾಗ್ಲೂನು ತಲೆ ಕೆಳಗೆ ಮಾಡ್ಕೊಂಡು ಕಾಲನ್ನ ಗಟ್ಟಿಯಾಗಿ ಕೊಂಬೆಗಳು ಹಿಡ್ಕೊಂಡು ನೇತಾಡ್ತಿರ್ತವೆ. ಅದರದ್ದು ಒಂದು ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಯಾವ ಬಾಯಿಯಿಂದ ಊಟ ಮಾಡ್ತತಲ್ಲ ಅದೇ ಬಾವಿಯಿಂದ ವಿಸರ್ಜನೆಯನ್ನು ಸಹಿತ ಮಾಡ್ತಿರಿದೆ. ಅದೇ ರೀತಿ ಇಲ್ಲಿ ಮಾನವನಾದಂತವನು ಲಿಂಗವನ್ನೇನೋ ಕಟ್ಕೊಂಡಿದ್ದಾನೆ. ಕೆಲವೊಂದು ಸಮಯದಲ್ಲಿ ವಚನಗಳೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಗದ್ಯ ರೂಪದಲ್ಲಿಯೋ ಅಥವಾ
ಸಂಗೀತ ರೂಪದಲ್ಲಿ ಹಾಡ್ತಿರ್ತಾನೆ. ಅದೇ ಬಾಯಿಂದಾನೆ ಅವನು ಕೆಟ್ಟ ಪದಗಳನ್ನ ಇನ್ನೊಬ್ಬರನ್ನ ಹಿಂಸೆ ಮಾಡೋದ್ರಲ್ಲಿ ಮತ್ತೆ ಮನ ನೋಯಿಸುವಂತೆ ಮಾತನಾಡುತ್ತಾ ಇರ್ತಾನೆ. ಅಂದ್ರೆ ಅಲ್ಲಿ ಆ ಮನಸ್ಸು ಆ ಪರಾತ್ಪರ ವಸ್ತುವಿನೊಡನೆ ತಾದಾತ್ಮ್ಯ ಹೊಂದದೆ ಸಮಯಕ್ಕೆ ತಕ್ಕಂತೆ, ಅಂದ್ರೆ ಒಂದ್ಸಲ ಪರಾತ್ಪರ ವಸ್ತುವಿನಲ್ಲಿ ನಂಬಿಕೆ ಇದೆ, ಶ್ರದ್ಧೆ ಇದೆ ಅನ್ಕೊಂತ ವಚನಗಳನ್ನ ಹಾಡ್ಕೊಂತ ಇದ್ರೆ, ಇನ್ನೊಂದು ಸಮಯದಲ್ಲಿ ಸಮಯಕ್ಕೆ ತಕ್ಕಂತೆ ಬೈಗಳಗಳನ್ನು ಬೈಯೋದು, ಆಮೇಲೆ ಇನ್ನೊಬ್ಬರ ಮನವನ್ನ ನೋಯಿಸೋದು, ಆ ರೀತಿಯಾಗಿ ಅದೇ ಒಂದೇ ಬಾಯಿ ಇಂದ ಇನ್ನೊಬ್ಬರಿಗೆ ಬೈಗಳ ಬೈಯೋದು, ಅವರಿಗೆ ನೋವು ಆಗುವಂತೆ ಮಾತನಾಡುವ ಸಂದರ್ಭಗಳು ಇದಾವೆ. ಅಂಥ ವ್ಯಕ್ತಿ ಎಂದೆಂದಿಗೂ ಅವನ ವಚನ, ಯಾಕಂದ್ರೆ ಕಾಯ ವಚನ ಮನಸ್ಸ ಪೂರ್ವಕವಾಗಿ ನಮ್ಮನ್ನು ನಾವು ಪರಾತ್ಪರ ವಸ್ತುವಿಗೆ ನಾವು ಅರ್ಪಣೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ವಚನ ಎಷ್ಟು ಶುದ್ಧವಾಗಿರ್ಬೇಕು, ನಾವು ಮಾತನಾಡುವಂತ ಮಾತುಗಳು ಹೇಗಿರ್ಬೇಕು ಅಂತಂದ್ರೆ, ನಮ್ಮ ಎದುರಿಗಿದ್ದವರಲ್ಲಿ ಆ ಪರಾತ್ಪರ ವಸ್ತುವನ್ನ ನೋಡ್ತಾ ಇದ್ದೀನಿ, ಶರಣು ಶರಣಾರ್ಥಿಗಳು ಅನ್ನುವಂತ ಭಾವಗಳು ನಮ್ಮಲ್ಲಿ ಉಂಟಾಗಬೇಕೆ ಹೊರತು, ಒಮ್ಮೆ ವಚನದಲ್ಲಿ ನಮಗೆ ಬಹಳ ಶ್ರದ್ಧೆ ಇದೆ, ನಿಷ್ಠೆ ಇದೆ ಹಾಕಿಕೊಂಡಿರೋದಂತಹ ತತ್ವದ ಕಡೆಗೆ ನಮ್ಮ ಮನವನ್ನು ಓಡಿಸೋದು, ಇನ್ನೊಂದ್ ಕಡೆಗೆ ಸಮಯಕ್ಕೆ ತಕ್ಕಂತೆ ಬೈಗಳನ್ನು ಬೈಯೋದು, ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದು, ಒಂದೇ ಬಾಯಿಂದನೇ ಈ ಕ್ರಿಯೆಗಳು ನಡೀತಿದಾವೆ. ಅಂತ ಕ್ರಿಯೆಗಳು ಯಾವುದೇ ಕಾರಣಕ್ಕೂ ಆ ಪರಾತ್ಪರ ವಸ್ತುವಿಗೆ ಅರ್ಪಣೆ ಆಗೋದಿಲ್ಲ. ಮತ್ತೆ ಹೀಗೆ ನಮ್ಮ ತನು ಮನ ಭಾವಗಳೆಲ್ಲವೂ ಪರಿಶುದ್ಧವಾಗಿದ್ದಾಗ ಮಾತ್ರ ನಾವು ಆ ಪರಾತ್ಪರ ವಸ್ತುವಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳಕ್ಕೆ ಬರ್ತದೆ. ಯಾಕಂದ್ರೆ ಭಾವದಲ್ಲಿ ಇಷ್ಟೊಂದು ಭ್ರಮೆಗಳನ್ನ ಇಟ್ಕೊಂಡು ನಾವು ನಮ್ಮ ಜೀವನವನ್ನ ಸಾಗಿಸ್ತಿದ್ರೆ ಯಾವುದೇ ಕಾರಣಕ್ಕೂ ಆ ಭಾವ ನಿರ್ಭಾವ ಆಗದೆ ಹೊರತು ಆ ಭಾವದ ಮರೆಯಲ್ಲಿರುವಂತಹ ಪರಾತ್ಪರ ವಸ್ತುವನ್ನ ನಮಗೆ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ ಹೆಂಗಿದೆ ಅಂತಂತಂದ್ರೆ, ನಡು ಈರುಳಿನಲ್ಲಿದ್ದ ಕುರುಡಂಗೆ ಅಗಸೆಯಲ್ಲಿ ಬೆಳಗಾದಂತೆ ನೀನಿಲ್ಲದ ಭಕ್ತಿ ಬಯಸಿ ಉಂಟೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಕುರುಡನ್ಗೆ ಅವನು ಈಗ ತಾನೇ ಹೇಳಿದ್ರು ನಂಜಪ್ಪ ಅವ್ರೆ, ಬಾಗ್ಲಿಗೆ ಹತ್ರ ಹೋಗ್ಬಿಟ್ಟು ಮನೆಯ ಬಾಗಿಲು ಮುಂದೆ ಹೋಗಿ ನಿಂತಾಗ ಅವನಿಗೆ ಬೆಳಕಾದಂಗ್ ಕಾಣಿಸ್ತತಿ, ಆದ್ರೆ ಅದು ಬೆಳಕಾಗಿರೋದಿಲ್ಲ. ಯಾಕಂದ್ರೆ ಅವ್ನು ಹುಟ್ಟು ಕುರುಡ ಇದ್ದಾಗ ಅವನ್ಗೆ ಹೇಗೆ ಕತ್ತಲೆ ಮತ್ತೆ ಬೆಳಕಿನ ಆಟ ಅವನಿಗೆ ಹೆಂಗೆ ತಿಳಿಲಿಕ್ ಸಾಧ್ಯ? ಅದೇ ರೀತಿ ಮನಸ್ಸು ಕತ್ತಲೆ ಬೆಳಕಿನೊಡನೆ ತಾದಾತ್ಮ್ಯ ಹೊಂದಿದ ಕಾರಣ ಅವನಿಗೆ ಕತ್ತಲೆಯೊಡನೆ ಸಾಧ್ಯವಾದಷ್ಟು ಅವನು ಕತ್ತಲೆಯೊಡನೆ ತಾದಾತ್ಮ್ಯ ಹೊಂದಿದಾಗ ಅವನ ಬೆಳಕು ಆ ಪರಾತ್ಪರ ವಸ್ತುವಿನ ಅಂತರಂಗದ ಚಿತ್ಕಳೆಯನ್ನು ಹೆಂಗ್ ಕಾಣಕ್ ಸಾಧ್ಯ? ಆದ್ದರಿಂದ ಬಹಿರಂಗದಲ್ಲಿ ಬೇಕಾದಷ್ಟು ಕ್ರಿಯೆಗಳು ಅವನಲ್ಲಿ ಒಳ್ಳೇದೇನೋ ಮಾಡ್ತಾ ಇರ್ತಾನೆ, ಆದ್ರೆ ಅಂತರಂಗದಲ್ಲಿ ಕಪಟ ಕುಹಕ ಭಾವನೆಗಳಿದ್ರೆ ಹೇಗೆ ಆ ಅಂತರಂಗದಲ್ಲಿರುವಂತ ಚಿತ್ಕಳೆಯನ್ನ ಕಾಣ್ಲಿಕ್ ಬರ್ತತಿ? ಅದು ಸಾಧ್ಯವೇ ಇಲ್ಲ, ಅದು ಕಾಣಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಾನೆ ಈ ವಚನದ ಮುಖಾಂತರ ನಾವು ನಮ್ಮನ್ನು ನಾವು ತನು ಮನ ಭಾವಗಳನ್ನ ಶುದ್ಧೀಕರಣ ಮಾಡ್ಕೊಂಡು ತನುವಿನಲ್ಲಿ ಲಿಂಗ ಗುರುವಿಗೆ ಅರ್ಪಣೆ ಮಾಡ್ಕೊಂಡು ಮನವನ್ನ ಘನಮನ ಮಾಡಿಕೊಂಡು ಆ ಮನವನ್ನ ಪ್ರಾಣಲಿಂಗದ ಸ್ಥಾಪನೆ ಮಾಡ್ಕೊಂಡು ಜಂಗಮ ತತ್ವವನ್ನು ಅಳವಟ್ಟಾಗ ಮಾತ್ರ ಆ ಭಾವದಲ್ಲಿರುವಂತ ಭ್ರಮೆಗಳು ಅಳಿದು ನಿಂತಾಗ ಮಾತ್ರ ಆ ಪರಾತ್ಪರ ವಸ್ತುವನ್ನ ಕಾಣ್ಲಿಕ್ಕೆ ಬರ್ತದೆ. ಇಲ್ದೇ ಇದ್ರೆ ಆ ಮೇಲೆ ಹೇಳಿದ 3 ಪ್ರಾಣಿಗಳ ರೀತಿಯಲ್ಲಿ ನಮ್ಮ ಜೀವನ ನಾವು ನಡೆಸ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಉದಾಹರಣೆಗಳ ಮುಖಾಂತರ ಈ ವಚನದಲ್ಲಿ ತಿಳಿಸಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಆಯ್ತಪ್ಪ. ಅದು ಬಾಯಿಯಿಂದಾನೇ ಮಲ ವಿಸರ್ಜನೆ ಮಾಡುತ್ತಿದೆ ಅಲ್ಲ, ಅದು ತಪ್ಪು ಗ್ರಹಿಕೆ. ಅದ್ರದ್ದು ಮಲದ್ವಾರ ಬೇರೆನೆ ಇದೆ, ಬಾಯಿನೇ ಬೇರೆ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಒಂದೇ ದ್ವಾರ ಇಲ್ಲ. ಕೇವಲ ಜಗತ್ತಿನಲ್ಲಿ ಸ್ಟಾರ್ ಫಿಶ್ ಅಂತ ಒಂದು ಬರುತ್ತೆ, ಅದು ಮೀನು ಸ್ಟಾರ್ ಫಿಶ್, ಅದು ಮಾತ್ರ ಸ್ಟಾರ್ ಫಿಶ್ ಅಲ್ಲಿ ಎರಡು ಹೌದು. ಬಾವುಲಿ ಮಾಡಲ್ಲ ಅಮ್ಮ, ಅದನ್ನ ಸ್ವಲ್ಪ ತಪ್ಪಾಗಿ ಹೇಳ್ಕೋಬಾರ್ದು, ಅದಕ್ಕೆ. ಹಾಗೆ ಅದು ಬಾವುಲಿ ಬರೀ ರಸ ಮಾತ್ರ ಸವಿಸುತ್ತವ, ಅದು ನೋಡಿ ಎಲ್ಲ ಹಿಪ್ಪೆ ಮಾಡಿ ಆ ರಸವನ್ನು ಕುಡಿದು ಆ ಹಿಪ್ಪೆಯನ್ನು ಉಗಿತಾ ಇರ್ತದೆ. ಹೌದು, ಚೆನ್ನಾಗಿ. ಒಂದ್ ನಿಮಿಷ ಅವ್ರ ತಾವು ಹಗಲೆಲ್ಲ ತಾದಾತ್ಮ ಅಂತ ಹೇಳ್ತಿರ್ತಾರಲ್ಲ, ಅದನ್ನೆಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀರಿ. ತಾದಾತ್ಮ ಅಂದ್ರೆ ಜಗತ್ತಿನೊಡನೆ ತಾದಾತ್ಮ ಹೊಂದುತ್ತಾ ಇದ್ದಾನೆ ಅಂತ ಹೇಳ್ತಾ ಇದೀನ್ರಪ್ಪ. ಮನಸ್ಸು ಯಾವಾಗ್ಲೂ ತಾದಾತ್ಮ ಹೊಂದುತ್ತೆ ಅಂತಾನೆ ವರ್ಡ್ ಯೂಸ್ ಮಾಡಿರೋದು ಶಿವಯೋಗಿಗಳು.
ಆದ್ರಿಂದ ವಚನದಲ್ಲಿ ನಾನು ತಾದಾತ್ಮ ಹೊಂದಿದ್ದಾನೆ ಅಂತಾನೆ ಹೇಳ್ತಾ ಇದ್ದೀನಿ. ಅಂದ್ರೆ ಆತ್ಮ ಪರಮಾತ್ಮನಲ್ಲಿ ಕೂಡ್ತಕ್ಕಂತ ಒಂದು ವ್ಯವಸ್ಥೆ ಅಲ್ರಿ. ಅಂದ್ರೆ ವಿಷಯ ವಾಸನೆಗಳನ್ನೇ ತಾದಾತ್ಮ ಹೊಂದಿರ್ತೀವಿ ಅಂದ್ರೆ ಯಾವಾಗ ನೋಡಿದ್ರು ಅದ್ರ ಜೊತೆಗೇನೆ ಇರ್ತೀವಲ್ಲ, ಅದಕ್ಕೆ ತಾದಾತ್ಮ ಹೊಂದಿರ್ತೀವಿ. ವಿಷಯದೊಳಗ ತಾದಾತ್ಮ ಅಂತಕ್ಕಂಥದ್ದು ಬಳಸಿಲ್ರಿ ಅವ್ರ. ಒಂದ್ ಸ್ವಲ್ಪ ವಿಚಾರ ನೋಡ್ರಿ, ನನಗೇನ ಹಂಗ ಅನಿಸ್ತದೆ. ಸ್ವಲ್ಪ ಆಯ್ತ್ರಪ್ಪ, ನಾನ್ ರೆಕ್ಟಿಫೈ ಮಾಡ್ಕೊಂಡ್ ನನಗ್ ಕನ್ನಡ ಅಷ್ಟೊಂದ್ ಚೆನ್ನಾಗ್ ಬರೋದಿಲ್ರಪ್ಪ ರೇ. ನನಗೆ ಏನ್ ಅನ್ಸಿದ್ಯೋ ನಾನು ಹೇಳಿದೀನಿ. ಅದೇನಾದ್ರು ತಪ್ಪಾದ್ರೆ ತಿದ್ಕೊಂತೀನಿ. ಅಲ್ಲಲ್ಲ, ನಾನ್ ಹೇಳ್ತಾ ಇರೋದೇನಂದ್ರ ಸ್ವಲ್ಪ ಅದನ್ನ ನೋಡ್ರಿ ಅಂತ ವಿಚಾರ ಮಾಡ್ರಿ ಅಂತ. ಆಯ್ತ್ರಪ್ಪ, ಆಯ್ತು, ಓಕೆ. ಶರಣು ಮಕ್ಕಳು ಅವ್ರಿಗೆ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಗುರುದೇವರು ನೋಡಿ, ದೃಷ್ಟಾಂತಗಳಿಂದ ಓಲಿ ಬೇಲಿ ಒರಿಯುವಂತೆ ನಮ್ಮನವು, ಒತ್ತಿಗೊಂದು ಪರಿಯಪ್ಪ ಗೋಸುಂಬೆ ಅಂತೆ ನಮ್ಮನವು, ಬಾವುಲ ಬಾಳುವೆ ಅಂತ ನಮ್ಮನವು, ನಡುವಿರಲೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ. ಇಲ್ಲಿ ಮುಂದೆ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾದ ವಚನ. ಈ ಪ್ರಸಾರ ನಾನಿಲ್ಲದ ಭಕ್ತಿಯ ಬಯಸಿದಳು ಅಂತೆ ಕೂಡಲ ಸಂಗಮದೇವ ಅಂತ. ಇಲ್ಲಿ ಎಲ್ಲಿಯೂ ಸಹ ಸಾಕ್ಷಿ ಭಾವ ಇಲ್ಲ ಅಂತ. ನಾನು ಹೇಗಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅರಿವು ಮರೆವಾದಾಗ ಈ ನೆಲೆಗೆ ಹೋಗಕ್ ಸಾಧ್ಯ. ಅದು ಅದ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಅದು ಬಾವುಲ ಮರಕ್ಕೆ ನೇತಾಕೊಂಡ್ ಕೂತ್ಕೊಳ್ಳೋದು, ಗೋಸುಂಬೆ ಬಣ್ಣ ಬದಲಾಯಿಸೋದು, ಅದು ಆ ರೀತಿ ಅದನ್ನ ನಮ್ಮ ಮನವು ಹೇಗೆ ಆಗ್ತಾ ಇದೆ ಅಂದಾಗ ಅಲ್ಲಿ ನಾನಿಲ್ಲದ ಕಾರಣ ಅಂತ ಕೊಡ್ತಾರೆ. ನಾನಿಲ್ಲದ ಭಕ್ತಿಯ ಬಯಸಿದಳು ಅಂತೆ ಕೂಡಲ ಸಂಗಮ ದೇವ ಅಂತ. ಅದ್ರ ಬಗ್ಗೆ ಇನ್ನು ಹೆಚ್ಚಿನ ತಾವು ಬೆಳಕನ್ನು ಚೆಲ್ಬೇಕು ಅಂತ ಬೆನ್ನಿಸ್ಕೊಂತೀನಿ. ಭಾರತಿ ಅವರೇ, ಶರಣಾರ್ಥಿ ಅವರೇ. ಈಗೆಲ್ಲ ಬಹಳ ತುಂಬಾ ವಿಸ್ತಾರವಾಗಿ ಹೇಳಿದ್ರಲ್ಲ, ಅಪ್ಪ ಅವ್ರು ಹೇಳಿದ್ದಾರೆ, ಡಾಕ್ಟರ್ ಅಪ್ಪ ಅವ್ರು ಹೇಳಿದ್ದಾರೆ. ಇನ್ನು ಅದನ್ನ ಮತ್ತೆ ರಿಪೀಟ್ ಮಾಡಿ ಏನಿಲ್ಲ. ಅಲ್ದಲೆ ಅದನ್ನ ಬ್ಯಾಟ್ ಈಸ್ ಅ ಮೆಮ್ಯಾಲಿಯನ್, ಅದು ಮ್ಯಾಮಲ್ಸ್ಗೆ ಸೇರುತ್ತದು ಎಲ್ಲ. ಈಗ ಅದ್ರ ಅಪ್ಪ ಅವ್ರು ಕ್ಲಾರಿಫೈ ಮಾಡಿದ್ರು, ಡಾಕ್ಟರ್ ಅಪ್ಪ ಅವರು. ಅಪ್ಪ ಅವ್ರ ಅದು ಬೇರೆ ಅಂದ್ರಲ್ಲ, ನಂಜಪ್ಪಣ್ಣ ಅವರು. ಅದು ಮನುಷ್ಯನ ತರ ಇರುವಂತದ್ದು, ಮನುಷ್ಯನ ವರ್ಟಿಬ್ರೇಟ್ ಅದು. ಹೇಳ್ತಾರೆ ಸಸ್ತನಿ ಮ್ಯಾಮಲ್ ಅಂತೀವಲ್ಲ, ಅದನ್ನೇ ಮ್ಯಾಮಲ್ಸ್, ಅದನ್ನೇ ಹೇಳ್ತಿರೋದು, ಮ್ಯಾಮಲ್ಸ್ ಅಂತಾನೆ ಹೇಳಿದ್ದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಓತಿ ಬೇಲಿ ಒರಿದಂತೆ ಎನ್ನ ಮನವಯ್ಯ, ಹೊತ್ತಿಗೊಂದು ಪರಿಯಪ್ಪ ಗೋಸುಂಬಿಯಂತೆನ್ನ ಮನವು, ಬಾವುಲ ಬಾಳುವೆಯಂತೆನ್ನ ಮನವು, ನಡುವಿರುಳೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ, ನಾನಿಲ್ಲದ ಭಕ್ತಿಯ ಬಯಸಿದಡುಂಟೆ ಕೂಡಲ ಸಂಗಮ ದೇವ. ಇಲ್ಲಿ ನೋಡ್ರಿ, ನಮ್ಗೆ ಏನ್ ಆಶ್ಚರ್ಯ ಆಗತ್ತೆ ಅಂದ್ರೆ, ಇವುಗಳನ್ನೆಲ್ಲ ಸ್ಟಡಿ ಮಾಡೋ ಅವಶ್ಯಕತೆ ಇತ್ತ ಬಸವಣ್ಣವ್ರಿಗೆ ಅಂತ. ಅಂದ್ರೆ ಬೇರೆಯವರು ಈ ಬುದ್ಧಿನ ನಾವು ಇಷ್ಟೊತ್ತನ ಮಾತಾಡ್ತಿದೀವಿ, ಈ ಬುದ್ಧಿ ಎಲ್ಲ ಅಂದ್ರೆ ಓತಿ ಬೇಲಿ ಇರೋಂತ ನನ್ ಮನ್ಸಿದೆ, ಮತ್ತೆ ಹೊತ್ತಿಗೊಂದು ಗೋಸುಂಬಿ ಅಂತ ನನ್ ಮನ್ಸೈತೆ, ಬಾವುಲತಂತ ಇವೆಲ್ಲ ನಾವು ಇರುವಂತದ್ದು. ಆದ್ರೆ ನಮಗೆ ನೇರವಾಗಿ ಹೇಳ್ತಿಲ್ಲ, ನಾವ್ ಹಿಂಗಿದೀವಿ ಅಂತ ಹೇಳ್ತಿಲ್ಲ, ಅವುಗಳ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಿದ್ದಾರೆ. ಎಷ್ಟು ಚಾಣಾಕ್ಯತನದಿಂದ ಹೇಳ್ತಾರೆ ಅಂದ್ರೆ, ನನಗ್ ಸಿಟ್ಟು ಬರುತ್ತಲ್ಲ, ನಾನ್ ಹಂಗಿದ್ದೀನಿ ಅಂತಂದ್ರೆ. ಯಾರು ನಾನು ಕುರುಡಿ ಅಂತಂದ್ರೆ ನನಗ್ ಸಿಟ್ಟು ಬರುತ್ತೆ, ಕುಳ್ಳಿ ಅಂದ್ರೆ ಸಿಟ್ಟು ಬರುತ್ತೆ ನಮಗೆ, ಹೌದಲ್ವಾ? ಹಾಗೆ ಇಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನ ಯಾವ ರೀತಿ ಅದನ್ನೆಲ್ಲ ಅವ್ರಿಗೆ ಇದನ್ನ ಓದ್ಕೊಂಡು ಹೇಳೋಂತ ಅವಶ್ಯಕತೆ ಬೇಕಾಗಿರ್ಲಿಲ್ಲ. ಸಾಕಷ್ಟು ಉದಾಹರಣೆಗಳಿತ್ತು, ಅವರ ಸಂಪರ್ಕದಲ್ಲಿ ಬಂದವರೆಲ್ಲ ಈ ರೀತಿಯ ಮನಸ್ಥಿತಿ, ಇವರೆಲ್ಲ ಹಿಂಗಿದ್ರು ಅಂತ ಹೇಳೋದಕ್ಕೆ ಅವ್ರಿಗೆ ಬೇಸರ ಆಗತ್ತಲ್ಲ. ಅಂದ್ರೆ ಹೇಳುವ ರೀತಿಯಲ್ಲೂ ಕೂಡ ಬೇಸರ ಆಗಬಾರದು ಮನಸ್ಸಿಗೆ ಅನ್ನೋ ಭಾವದಲ್ಲಿ ಈ ರೀತಿ ಹೇಳ್ತಾರೆ. ಬೇರೆ ಬೇರೆ ಅವುಗಳು ಆ ಪ್ರಾಣಿಗಳನ್ನ ಉದಾಹರಿಸಿ ಹೇಳ್ತಾರೆ. ಅಂದ್ರೆ ಅರ್ಥ, ಆ ಪ್ರಾಣಿಗಳ ಒಂದು ಚಲನವಲನನ್ನು ಕೂಡ ಈಗ ನಾವೆಲ್ಲ ನೋಡ್ತೀವಿ. ರಾತ್ರಿ ಎಲ್ಲ ದೀಪ ಹಾಕಿಟ್ಟಿರ್ತಾರೆ, ಅದು ಏನೇನ್ ಮಾಡುತ್ತೆ, ಎಷ್ಟೊತ್ತಲ್ಲಿ ಬಂದು ನೀರ್ ಕುಡಿಯುತ್ತೆ ಅನ್ನೋದನ್ನೆಲ್ಲ ನೋಡ್ತೀವಿ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ. ಆದ್ರೆ ಇಲ್ಲಿ ಇವನ್ನೆಲ್ಲ ಯಾವ ರೀತಿ ಅವರು ಅಧ್ಯಯನ ಮಾಡಿದ್ರು, ಅದನ್ನ ರೀತಿ ನನ್ನ ಮನಸ್ಸು ಈ ರೀತಿ ಇದೆ ಅಂತ ಹೇಳಿಕೆ ಮನಸ್ಸನ್ನ ಬೇಕಾದಷ್ಟು ಉದಾಹರಣೆಗಳನ್ನ ಕೊಟ್ಟು ಒಂದ್ ರೀತಿಯಲ್ಲಿ ಹೇಳ್ತಿಲ್ಲ, ಯಾವ್ದೋ ಒಂದ್ ರೀತಿಯಲ್ಲಿ ನಾನು ಶುದ್ಧ ಮಾಡ್ಕೊಳ್ಬೇಕು ಅಷ್ಟೇ ನನ್ನ ಮನಸ್ಸನ್ನ. ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನ ಬೇರೆ ಬೇರೆ ಆಯಾಮದಲ್ಲಿ ಹೇಳ್ಕೊಂಡು ಅಂದ್ರೆ ಈ ಭಕ್ತನಾಗಿರ್ತಕ್ಕಂಥವನು ಮುಂದೆ ಹೋಗತಕ್ಕಂಥ ಮಾಹೇಶ್ವರ ಸ್ಥಳವನ್ನ ಹೋಗ್ಲಿಕ್ಕೆ ಯಾವ ರೀತಿ ತನ್ನನ್ನ ತಾನು ಅಣಿ ಮಾಡ್ಕೊಳ್ಬೇಕು, ಏನೇನು ಶುದ್ಧ ಮಾಡ್ಕೊಳ್ಬೇಕು, ಯಾವ್ಯಾವ ಮೂಲೆ ನನ್ನ ದೇಹದ ಪ್ರತಿಯೊಂದು ಕೋನವನ್ನು ಕೂಡ ಶುದ್ಧ ಮಾಡ್ಕೊಂಡು ನಾನು ಅಲ್ಲಿ ಹೋದ್ರೆ ನನಗೆ ನಿಷ್ಠೆ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ, ಶ್ರದ್ಧೆನೇ ನಿಷ್ಠೆ ಆಗ್ಲಿಕ್ಕೆ ಸಾಧ್ಯ. ಅಲ್ಲಿದ್ರೆ ಏನೋ ಆಗ್ಲಿಲ್ಲ ಅಂತ ಅದಕ್ಕೇನೆ ಬೇರೆ ಬೇರೆ ವಚನಗಳನ್ನ ಬೇರೆ ಬೇರೆ ಆಯಾಮದಲ್ಲಿ ಅಂದ್ರೆ ಸಾಕಷ್ಟು ಹಲವಾರು ಉದಾಹರಣೆಗಳನ್ನ ತಗೊಂಡು ಎಷ್ಟೊಂದು ವಿಸ್ತಾರ ಮಾಡ್ತಿದ್ದಾರೆ. ಮತ್ತೆ ನನಗೆ ಕುರುಡನಿಗೆ ಹೇಳಿದ್ರು, ಕಣ್ಣಿದ್ದವ್ರಿಗೆ ಹೇಳಿದ್ರೆ ಸಿಟ್ಕೋತೀವಲ್ವಾ, ಹಂಗೆ ಅದನ್ನ ಹೇಳ್ತಾರೆ, ಒಂದೊಂದು ಉದಾಹರಣೆ ಹೇಳ್ತಾರೆ. ಎಲ್ಲೋ ಇದ್ರು, ಅವ್ರ
ಬಾಗ್ಲಿರ್ಬೇಕಾದ್ರೆ ಏನೋ ಅವ್ರಿಗೆ ಒಂದು ಸೊಳ್ಳೆ ಕಚ್ಚಿತು, ಹಿಂಗ್ ಕೆರ್ಕೊಂಡ, ಮತ್ತೆ ತಿರ್ಗಾ ಅಲ್ಲೇ ರೌಂಡ್ ಹಾಕ್ತಾ ಅಂತ. ಹಾಗೆ ಈ ರೀತಿ ಇರತಕ್ಕಂತ ನಮ್ಮ ಮನಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತ. ಮನಸ್ಸು ತುಂಬಾ ಒಳ್ಳೇದಿದೆ ರೀ. ಅದನ್ನ ನೀವೆಷ್ಟು ಚೆನ್ನಾಗಿ ನೀವು ಪ್ರೀತಿ ಮಾಡ್ತೀರಿ ಅಷ್ಟು ಚೆನ್ನಾಗಿ ನಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಮನಸ್ಸಿನಲ್ಲಿ ಎಲ್ಲವೂ ತುಂಬಿಕೊಂಡಿದೆ, ಎಲ್ಲವೂ ಇದೆ. ಇಂಥ ಭಾವ ನನ್ನಲ್ಲಿ ಇಲ್ಲ ಅಂತ ಅನ್ಕೊಳ್ಬೇಡಿ. ಯಾವ್ದನ್ನ ನಾನು ಅದನ್ನ ಉತ್ಪ್ರೇಕ್ಷೆಯಿಂದ ಮಾತಾಡ್ತೀನಿ, ಅದಕ್ಕೆ ನಾನು ಒತ್ತು ಕೊಡ್ತೀನಿ, ಅದನ್ನ ಪ್ರಕಟ ಮಾಡುತ್ತದು. ಅದಕ್ಕೆ ಮನಸ್ಸನ್ನ, ನನ್ನ ದೇಹದಲ್ಲಿ ಪ್ರತಿಯೊಂದು ಇರತಕ್ಕಂತ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡತಕ್ಕಂತದ ಮನಸ್ಸೊಂದನ್ನ ನಾನು ಶುದ್ಧವಾಗಿ ಇಟ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಲ್ಲಿ ಹೇಳುವಂಥದ್ದು. ನಾನಿಲ್ಲದ ಇಷ್ಟೊಂದೆಲ್ಲ ಉದಾಹರಣೆಗಳು ಕೊಟ್ಟು ಹೇಳಿದ್ರು. ನನಗೆ ಭಕ್ತಿ ಎಂಬುದೇ ಇಲ್ಲ. ಭಕ್ತಿ ಅಂದ್ರೆ ಏನಂತಾನೆ ನನಗೆ ಗೊತ್ತಿಲ್ಲ. ಅಂದ್ರೆ ಭಕ್ತ ಯಾವ ರೀತಿಯಲ್ಲಿ ಶುದ್ಧ ಮಾಡ್ಕೊಳ್ಬೇಕನ್ನೋದನ್ನ ಹೇಳ್ತಿದ್ದಾರೆ. ಅಂದ್ರೆ ನನ್ನ ಹತ್ರ ಅದೇ ಇಲ್ಲ ಅಂತ ಹೇಳಿದಾಗ ಅದನ್ನ ಬಯಸಿದಡುಂಟೆ ಕೂಡಲ ಸಂಗಮ ದೇವ. ಏನು ಬೇಕಾಗಿತ್ತು ನನಗೆ? ಭಕ್ತನಲ್ಲಿ ಏನು ಪರಿಪೂರ್ಣತ್ವದ ನಿಲುವಿನಲ್ಲಿ ಪಡ್ಕೊಳ್ಬೇಕಾಗಿರತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು, ಪರಮಾತ್ಮನ ಪ್ರತಿ ಇರತಕ್ಕಂಥ ಪರಿಶುದ್ಧವಾಗಿರತಕ್ಕಂಥ ಪ್ರೇಮವನ್ನ, ಪ್ರೀತಿಯನ್ನ, ಇದನ್ನೆಲ್ಲ ತೋರಿಸುವಂಥದ್ದೇನು? ಸದಾ ಕಾಲಕ್ಕೆ ಎದ್ದು ಲಿಂಗ ಪೂಜೆಯನ್ನ ಮಾಡಿ ನನ್ನ ದಿನನಿತ್ಯದ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು. ಅಂದ್ರೆ ಹೇಳಿದ್ರೆ ಅಪ್ಪ ಅವರೆಲ್ಲನು ಹೀಗೆ ಮಾಡಂತದ್ದು. ಈ ರೀತಿಯ ಭಕ್ತಿ ನನ್ನಲ್ಲಿ ಇಲ್ದೇ ಇದ್ದಾಗ ನನಗೆ ಒಳ್ಳೆತನವನ್ನ ಪಡ್ಕೊಳ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ನನಗ್ ಬೇಕಾಗಿದ್ದು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಬೇಕಾಗಿರೋದನ್ನ ನನ್ನ ಮನಸ್ಸನ್ನೇ ನಾನು ಶುದ್ಧವಾಗಿ ಇಟ್ಕೊಂಡಿಲ್ಲ, ಒಳಗೊಂದು ಹೊರಗೊಂದು ಇಟ್ಕೊಂಡಿದ್ದೀನಿ. ನಾನು ಇಟ್ಕೊಂಡಿರ್ಬೇಕಾದ್ರೆ ಯಾವ ರೀತಿ ಶುದ್ಧತೆ ಇರತಕ್ಕಂತ ಒಂದು ವಸ್ತುವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ? ನಾನು ಶುದ್ಧ ಆಗದ ಹೊರತು ಆ ಶುದ್ಧವಾಗಿರತಕ್ಕಂಥ ವಸ್ತುವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪರಮಾತ್ಮ ಅಂದಿತ್ತಂದ್ರೆ ಸದ್ಭಕ್ತಿ, ಭಕ್ತಿ, ಪರಿಶುದ್ಧವಾಗಿರತಕ್ಕಂಥ ಪ್ರೇಮ. ಆ ಪ್ರೇಮದಲ್ಲಿ ಇರತಕ್ಕಂಥದ್ದು ಪರಮಾತ್ಮನ ಅಸ್ತಿತ್ವ. ಅದನ್ನು ಪಡ್ಕೊಳ್ಬೇಕಂದ್ರೆ ನಾನು ಶುದ್ಧ ಆಗ್ಬೇಕಲ್ಲ. ಅದನ್ನಲ್ಲಿ ಹೇಳ್ತಿದ್ದಾರೆ. ನಾನಿಲ್ಲದ ಭಕ್ತಿಯ, ನನಗೆ ಅಂದ್ರೆ ನಾನು ಅನ್ನತಕ್ಕಂಥ ಭಾವ ಇರ್ಬೋದು. ನಾನು ಪ್ರತಿಯೊಂದನ್ನು ನನಗೆ ಬೇಕು, ನನಗಾಗಿರ್ಬೇಕು, ನನಗೆ ಆಸ್ತಿ ಆಗ್ಬೇಕು, ನನಗೆ ಅಂತಸ್ತು, ನನಗೆ ಅಧಿಕಾರ, ನನಗೆ ಈ ರೀತಿಯ ಭಾವ ನನ್ನಲ್ಲಿ ಇರ್ಬೇಕಾದ್ರೆ ಭಕ್ತಿ ಅನ್ನೋದನ್ನು ಪಡ್ಕೊಳ್ಲಿಕ್ಕೆ ಎಲ್ಲಿ ಸಾಧ್ಯ ಆಗತ್ತೆ? ಅದಕ್ಕೆ ಯಾವಾಗ್ಲೂ ಅಷ್ಟೇ ನಾವನ್ನೆಲ್ಲ ಸರಿಯಾಗಿ ವಚನಗಳನ್ನ ಅರ್ಥೈಸ್ಕೊಳ್ಬೇಕಂತ ಹೇಳಿದ್ರೆ ಈ ಸಾಮಾನ್ಯ ಉದಾಹರಣೆಗಳನ್ನು ಕೊಡ್ತಾರೆ. ಏನೋ ಕಷ್ಟದ ಕೊಡೋದಿಲ್ಲ ಅಪ್ಪವರು. ಏನು ಬಹಳ ಸಾಮಾನ್ಯವಾಗಿ ಇದೆಲ್ಲ ನಮ್ಮ ಜೀವನದಲ್ಲಿ ನೋಡಿರ್ತಕ್ಕಂಥ ವಿಚಾರಗಳು. ಇದನ್ನ ತಗೊಂಡ್ ಕೊಟ್ಬಿಟ್ಟು ನೋಡಿ ಹಿಂಗೈತೆ, ನೀನ್ ಹೆಂಗಿದ್ಯಾ ನೋಡು ಅಂತ ನಾನೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಾನೇ ಪ್ರಶ್ನೆ ಮಾಡ್ಕೊಂಡು ಯಾವ ರೀತಿ ನನ್ನನ್ನ ಅಂತರಂಗದಲ್ಲಿ ಒಳಗಡೆ ಶುದ್ಧತೆಯನ್ನ ಪಡ್ಕೊಳ್ಬೇಕನ್ನೋದನ್ನು ಕೂಡ ಅಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಕೂಡ ಪ್ರತಿಯೊಂದು ಉದಾಹರಣೆ ಒಂದು ಉದಾಹರಣೆ ಹೇಳ್ಬಿಟ್ರೆ ನನಗ ಅರ್ಥ ಆಗುತ್ತೋ ಇಲ್ವೋ ಅಂತ 4-5 ಉದಾಹರಣೆಗಳನ್ನು ಕೊಡ್ತಾರೆ. ಕೊಟ್ಟು ಅಲ್ಲಿ ತಿಳಿಸಿ ಹೇಳ್ತಾರೆ. ಅಂದ್ರೆ ಏನಾದ್ರೂ ತತ್ವ ಹೇಳುವಂಥದ್ದು ಸಾಮಾನ್ಯವಾಗಿ ಬಹಳ ಕ್ಲಿಷ್ಟವಾಗಿರತಕ್ಕಂಥದ್ದು ಇರುತ್ತೆ. ಅದನ್ನ ಸಾಮಾನ್ಯ ಅಂದ್ರೆ ಸುಮ್ನೆ ತಿಳ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ಈ ರೀತಿಯ ಉದಾಹರಣೆಗಳನ್ನ ನಮ್ಮ ಜೀವನದಲ್ಲಿ ಕಂಡುಂಡಂತ ಉದಾಹರಣೆಗಳನ್ನ ಕೊಟ್ಟು ಅಲ್ಲಿ ಬಿಡಿಸಿ ಒಂದಲ್ಲ, ಇದನ್ನ ನೋಡಿ ಹೀಗಿದೆ, ಇದನ್ನ ನೋಡಿ ಹೀಗಿದೆ, ಇದು ನೋಡಿ ಹೀಗಿದೆ, ಹಿಂಗೆ ನನ್ನ ಮನಸ್ಸಿನ ಭಾವನೆಗಳು ಅಂತ ಹೇಳೋ ರೀತಿಯಲ್ಲಿ ನನ್ನ ಮನಸ್ಸಿನ ಭಾವನೆಗಳು ಯಾವ ರೀತಿ ಇದೆ, ಯಾವ ರೀತಿ ಶುದ್ಧ ಮಾಡ್ಕೊಳ್ಬೇಕು, ಆ ಶುದ್ಧತೆಯಿಂದ ನಾನು ಪಡ್ಕೊಳ್ಳೋದಾದ್ರೂ ಏನು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಿದ್ದಾರೆ ಅನ್ಸುತ್ತೆ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ತಮ್ಮ ಉಪಸಂಹಾರದ ನುಡಿಗಳನ್ನ ನಡೆಸತಕ್ಕಂಥ ಭಾರತೀಯವರು ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಒಂದು ಪರಶಿವನಂದಪ್ಪರ ಆ ಸಮಯ ಇದಾಗಿದೆಯಲ್ಲ, ದಿನಾಂಕ ಬದಲಾಗಿರೋದ್ರ ಬಗ್ಗೆ ಸ್ವಲ್ಪ ವಿಷಯಗಳು ಮಣ್ಣು ಮಾಡಿ. ತಾನುಕಾ ನೆಲೆಯಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಬಸವ ಬಂಧುಗಳೇ ತಮ್ಮ ಪಾದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮ ಅಡಚಣೆಗಾಗಿ ವಿಷಾದಿಸುತ್ತಾ ಮತ್ತೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗಿರೋದ್ರಿಂದ ಅವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ವಸತಿ ಗೃಹಕ್ಕೆ ಎಲ್ಲ ಹೊಂದಾಣಿಕೆ ಆಗುವಂತೆ 13 ಮತ್ತು 14ನೇ ತಾರೀಕಿಗೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ 21 ಮತ್ತು 22ನೇ ತಾರೀಕಿಗೆ ಮುಂದೂಡಲಾಗಿದ್ದು ಆ ದಿನಾಂಕವನ್ನು ಸಹಿತ ಈಗಾಗಲೇ ಹಾಕಿದ್ದೀವಿ ನಿಮ್ಗೆ. 21/7/2024 ರವಿವಾರ, 22/7/2024 ಸೋಮವಾರ, ಈ 2 ದಿನಗಳ ಕಾಲ ಒಂದು ಕಾರ್ಯಕ್ರಮ ನಡೀತದೆ. ಈ ದಿನಾಂಕವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅಂತ ಒಂದು ಅಡಚಣೆಗಾಗಿ ದಯವಿಟ್ಟು ಎಲ್ಲರೂ ಸಹಿತ ಕ್ಷಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಇದರಲ್ಲಿ ಯಾವ ಬದಲಾವಣೆಗಳು ಇರುವುದಿಲ್ಲ. ಮುಂದಿನ ಒಂದು ಯಾವ ತರ ವಿಷಯ ರೂಪುರೇಖೆ ಅನ್ನೋದನ್ನ ನಾಳೆ ನಾಡಿದ್ದು ಎಲ್ಲ ತಿಳಿಸ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಸಹಿತ ಅದಕ್ಕೆ
ಹೊಂದಾಣಿಕೆ ಆಗುತ್ತೆ ನಿಮ್ಮಲ್ಲಿ ವಿನಂತಿಸ್ಕೊತೇವೆ. ದಯವಿಟ್ಟು ಇದನ್ನ ಗಮನಿಸಬೇಕೆಂದು ಬಸವ ಬಂಧುಗಳಲ್ಲಿ ವಿನಂತಿಸ್ಕೊತೇವೆ. ಅಪ್ಪರೆ ಮುಂದುವರಿಸಿ. ಆಯ್ತಪ್ಪ, ಶರಣಾರ್ಥಿ. ಮತ್ತೆ PDF ಮೂಲಕ ಅಲ್ಲಿ ಅನುಸಂಧಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಚಿಂತನೆಗಾಗಿ ತೆಗೆದುತಕ್ಕಂಥ ವಚನಗಳನ್ನು ಸಹ PDF ಮೂಲಕ ಹಾಕಲಾಗಿದೆ. ಅದನ್ನ ತಾವುಗಳು ಸ್ವಲ್ಪ ಗಮನಿಸಿ ಅದ್ರ ಮೇಲೆ ಅಧ್ಯಯನ ಮಾಡಿ ಇನ್ನು ಹೆಚ್ಚಿನ ಏನಾದ್ರು ಬೆಳಕು ಹಂಚಲಾಗಿದ್ರೆ ಅದ್ರ ಮೇಲೆ ತಮ್ಮ ಕೇಂದ್ರೀಕೃತಗೊಳಿಸ್ಬೇಕು ಅಂತ ತಮ್ಮಲ್ಲಿ ವಿನಯಿಸ್ಕೊಂತೀನಿ. ಇನ್ನು 4 ನಿಮಿಷ ಇದೆ. ಯಾರಾದ್ರೂ ಒಂದು ಬರ್ಡೇ ಮಾಡ್ತೀರಪ್ಪ? ನುಲಿಯಪ್ಪರ, ಶರಣಾರ್ಥಪ್ಪರ, ನಾಳೆ ನೀವು ತಗೊಂತೀರಪ್ಪ? ತಗೋತೀನಿ ಸರ್. ಆಯ್ತು. ನಾಳೆ ಎಂದಿನಂತೆ ದೈನ ನುಲಿಯಪ್ಪರಿಂದ ಲಿಂಗಾನುಸಂಧಾನದ ಬಗ್ಗೆ ತಮ್ಮ PPT ಮೂಲಕ ತಮ್ಮ ಉಪನ್ಯಾಸ ಮಾಡಲಿದ್ದಾರೆ. 8:00 ತಾವುಗಳೆಲ್ಲರೂ ಸಹ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಂಡು ಬೆಳೆಸ್ಕೊ. ಶಿವನಪ್ಪರ, ಶರಣಾರ್ಥಿ. ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರಿ? ಈಗ ಅದರಲ್ಲಿ ಫಾರ್ಮನ್ನ ಫಿಲಪ್ ಮಾಡೋದು ಬಹಳ ತುಂಬಾ ಈಸಿಯಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಏನ ಒಂದು ಇಮೇಜ್ ಅನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅದರ ಮೇಲೆ ತಾವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಅದು ಓಪನ್ ಆಗುತ್ತೆ. ಅದ್ರ ಕೆಳಗೆ ಲಿಂಕ್ ಇದೆ, ಆನ್ಲೈನ್ ನೋಂದಣಿ ಲಿಂಕ್ ಇದೆ. ಅದರ ಮೇಲೆ ಓಪನ್ ಆದ ತಕ್ಷಣ ಪ್ರೆಸ್ ಮಾಡಿದ ತಕ್ಷಣ ಎಲ್ಲ ನೀವು ಅರ್ಜಿಯನ್ನು ತುಂಬಬಹುದು. ಅತ್ಯಂತ ಸರಳವಾಗಿದೆ. ದಯವಿಟ್ಟು ತುಂಬಿ ನಮಗೆ ಎಷ್ಟು ಜನ ಬರ್ತಾರೆ ಅನ್ನೋದೊಂದು ಡಾಟಾ ಬೇಕಾಗಿತ್ತು. ಅದಕ್ಕಾಗಿ ದಯವಿಟ್ಟು ಅಲ್ಲಿ ಕಾರ್ಯಪ್ರವರ್ತರಾಗಬೇಕೆಂದು ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ. ಸುಮಾರು ಒಂದು 10 ಫಾರ್ಮ್ ಕೊಟ್ಟಿದ್ದಾರೆ. ಕೊನೆಗೆ ಸಬ್ಮಿಟ್ ಅನ್ನೋದೊಂದು ಆಪ್ಷನ್ ಇದೆ, ಅಲ್ಲಿ ಹೋಗಿ ಸಬ್ಮಿಟ್ ಕೊಟ್ಟರೆ ನಮಗೆ ತಾವುಗಳು ತಮ್ಮ ದೂರವಾಣಿ ಸಂಖ್ಯೆ ಇತ್ಯಾದಿ ಎಲ್ಲ ಸಂಗ್ರಹವಾಗ್ತದೆ ಅಂತಕ್ಕಂಥದ್ದು. ದಯವಿಟ್ಟು ಈ ಸರ್ವೆ ಹಾರ್ಡ್ ಫಾರ್ಮ್ ಅನ್ನ ತಾವು ದಯವಿಟ್ಟು ತುಂಬಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಆದಷ್ಟು ಬೇಗ ಮಾಡಿ ದಯವಿಟ್ಟು. ಎಷ್ಟು ಜನ ಬರ್ತಾರೆ ಅನ್ನೋದು ನಮಗೊಂದು ಅಂಕಿ ಸಂಖ್ಯೆ ಬೇಕು, ಸ್ಟ್ಯಾಟಿಸ್ಟಿಕ್ಸ್ ನಮಗೆ. ದಯವಿಟ್ಟು ಇದನ್ನ ಗಮನಿಸಬೇಕೆಂದು ಬಸವ ಬಂಧುಗಳಲ್ಲಿ ವಿನಂತಿಸ್ಕೊಳ್ತೀವಿ. ರೇವಣ್ ಸಿದ್ದಪ್ಪರ ಹ್ಯಾಂಡ್ ರೈಸ್ ಮಾಡಿದ್ರಿ? ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ ಹೇಳಿ ಫಾರ್ಮ್ ಬಗ್ಗೆ ಮಾಹಿತಿ ಕೊಡಪ್ಪ. ಅಬ್ಬರು ಶರಣ ಮಾಹಿತಿ ಕೊಡ್ತಾರೆ ದಯವಿಟ್ಟು. ಹೌದು, ಅದಕ್ಕೆ ಇದು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಲ್ಲಾ ಬಸವ ಭಕ್ತರಿಗೆ ಶರಣಾರ್ಥಿಗಳು. ಈ ಹಿಂದೆ ಕಳಿಸಿದಂತ ಒಂದು ಲಿಂಕ್ ಡೈರೆಕ್ಟ್ ಆಗಿ ಫಾರ್ಮ್ ಓಪನ್ ಆಗ್ತಾ ಇತ್ತು. ಆ ಫಾರ್ಮ್ ಅನ್ನ ಕೆಲವೊಬ್ರು ಈಗ ತುಂಬಿದಿರಿ. ಇಲ್ಲಿವರೆಗೂ 18 ಜನ ತುಂಬಿದ್ದಾರೆ. ಇವಾಗ ನಿನ್ನೆನೆ ಏನಪ್ಪಾ ಅಂತ ಇನ್ನೊಂದು ಫಾರ್ಮ್ ನಾವು ಬಿಟ್ಟಿದ್ದೆವು. ಅದನ್ನ ಡೇಟ್ ಅಪ್ಡೇಟ್ ಮಾಡಿ ಒಂದು PDF ಮಾಡಿ ಬಿಟ್ಟಿದ್ದೇವೆ. ಕೇಳಿಸ್ತಾ ಇದೆಯಪ್ಪ? ಹಲೋ, ಕೇಳಿಸ್ತಾ ಇದೀರಪ್ಪ? ಕೇಳಿಸ್ತಾ ಇದೆ. ಓಕೆ, ಅದನ್ನ PDF ಮಾಡಿ ಬಿಟ್ಟಿದ್ದೇವಪ್ಪ. ಆ PDF ಅಲ್ಲಿ ಲಿಂಗಾಂಗ ಯೋಗ ಸಾಮರಸ್ಯದ ಕುರಿತು ಫಸ್ಟಿಗೆ ಪೀಠಿಕೆ ಇದೆ. ನೆಕ್ಸ್ಟ್ ಕಾರ್ಯಕ್ರಮ ನಡೆಯುವ ಸ್ಥಳ ಒಂದ್ ಕಡೆ ಇದೆ. ನೆಕ್ಸ್ಟ್ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಆಯೋಜಕರ ಅಥವಾ ಮೇನ್ ಯಾರು ಅದು ಪ್ರೋಗ್ರಾಮರ್ ಅದಾರಲ್ರಿ, ಅವ್ರದ್ದು ಫೋನ್ ನಂಬರ್ ಇದೆ. ಯಾರಿಗಾದ್ರೂ ಡಿಫಿಕಲ್ಟಿ ಎಲ್ಲ ಪ್ಲೇಸ್ ಅಲ್ಲಿ ಗೊತ್ತಾಗ್ಲಿಲ್ಲಪ್ಪ, ಆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಆ ಕೆಳಗಡೆ ಏನಪ್ಪಾ ಅಂತಂದ್ರೆ ಗೂಗಲ್ ನೋಂದಣಿಗಾಗಿ ಒಂದು ಲಿಂಕ್ ಅಂತಿದೆ. ಆ ಲಿಂಕ್ ಕೆಳಗಡೆನೆ ಇಂಗ್ಲಿಷ್ ನಲ್ಲಿ HTTP ಅಂತಿದೆ. ಆ ಲಿಂಕ್ ಅನ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು, ನಿಮಗೆ ಡೈರೆಕ್ಟ್ ಆಗಿ ಆ ಗೂಗಲ್ ಫಾರ್ಮ್ಗೆ ಕರ್ಕೊಂಡು ಹೋಗುತ್ತೆ. ಏನ್ ಮಾಡೋದಿಲ್ಲ. ಆ ಗೂಗಲ್ ಫಾರ್ಮ್ಗೆ ಕರ್ಕೊಂಡು ಹೋದಾಗ ನೆಕ್ಸ್ಟ್ ತನ್ನ ತಾನು ಅರಿತು ಅಂತ ಒಂದು ಕೊಟೇಶನ್ ಬಂದು ಶಿವಯೋಗ ಬಂದು ಅದರ ಕೆಳಗಡೆ ಲಿಂಗವನ್ನು ಅರಿದು ಅಂತಕ್ಕಂಥ ಒಂದು ವಚನವನ್ನು ಬರುತ್ತೆ. ಆ ಕೆಳಗಡೆ ನೋಂದಣಿಗಾಗಿ ಅರ್ಜಿ ಅಂತ ಇರುತ್ತೆ. ಆ ನೋಂದಣಿಗಾಗಿ ಅರ್ಜಿ ಅಂತಕ್ಕಂತೇಳಿ ಏನು ಬರ್ದಿರ್ತಕ್ಕಂಥ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಫಾರ್ಮ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಸಪರೇಟ್ ಎಲ್ಲಿ ಇರೋದಿಲ್ಲ. ಆ ನೋಂದಣಿಗಾಗಿ ಅರ್ಜಿ ಏನ್ ಬರ್ದಿರ್ತಕ್ಕಂಥ ಆಲ್ಫಾಬೆಟ್ಸ್ ಮ್ಯಾಗೆ ಕ್ಲಿಕ್ ಮಾಡ್ಬೇಕು ನಾವು. ಕೆಲವರಿಗೆ ಎಲ್ಲಿ ಅದಂತೆ ಗೊತ್ತಾಗ್ತಾ ಇದ್ದಿಲ್ಲ. ಕೆಲವರು ಕೇಳಿದ್ರೆ ನನಗೆ ಅದು ಏನೋ ಅರ್ಜಿನೇ ಓಪನ್ ಆಗ್ತಾ ಇಲ್ಲ ಅಂತ ಅಂದ್ರಿ. ಬಟ್ ಅದು ಕ್ಲಿಕ್ ಮಾಡೋದಿಲ್ಲಪ್ಪ ಅಂದ್ರೆ ನೋಂದಣಿಗಾಗಿ ಫಸ್ಟ್ PDF ಅನ್ನ ಓಪನ್ ಮಾಡಿದ ತಕ್ಷಣ ಎಲ್ಲ ಓದಿದ ನಂತರ ಕೆಳಗಡೆ ಲಿಂಕ್ ಇರುತ್ತೆ. ಲಿಂಕ್ ಅಂತ ಬರ್ದಿರೋ ವಾಕ್ಯದ ಕೆಳಗಡೆ
HTTP ಸರ್ವೆ ಹಾರ್ಟ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆದಾಗ ಮತ್ತೆ ನೋಂದಣಿಗಾಗಿ ಅರ್ಜಿ ಅಂತಕ್ಕಂಥ ಆಲ್ಫಾಬೆಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಏನಪ್ಪಾ ಅಂತಂದ್ರೆ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಏನಪ್ಪಾ ಅಂತ ಜಸ್ಟ್ ಎಸ್ ಆರ್ ನೋ, ನಿಮ್ಮ ಫೋನ್ ನಂಬರ್ ಎಲ್ಲ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಮಾತ್ರ ನಮ್ಮ ಹತ್ರ ನಿಮ್ಮ ಎಲ್ಲಾ ಡಾಟಾಗಳನ್ನು ಬರುತ್ತೆ. ಇಲ್ಲಿವರೆಗೂ 18 ಜನ ಎನ್ರೋಲ್ಮೆಂಟ್ ತೆಗೆದುಕೊಂಡಿದ್ದಾರೆ ಪೊರೆ, 18 ಜನ. ಸೊ ಇನ್ನೂ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಎನ್ರೋಲ್ಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಆಯೋಜಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲಿ ಯಾವ ಡಿಸ್ಟಿಕ್ ಇಂದ ಎಷ್ಟು ಜನ ಬರ್ತಾರೆ ಅಂತೇಳಿ ನಾವು ಇದು ಮಾಡ್ಬೋದು. ಮತ್ತೆ ಆ ಗೂಗಲ್ ಫಾರ್ಮ್ ಅಲ್ಲಿ ಕೆಲವೊಂದು ಪ್ರೀ ಕ್ವಶನ್ ಅನ್ನ ನೀವು ಈಗಲೇ ಕೇಳ್ಬೋದು. ಸೊ ಕೇಳಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತ ಒಂದು ಏನ್ ಟೀಮ್ ಇರ್ತದಲ್ರಿ, ಅಲ್ಲಿ ಅದನ್ನ ಚರ್ಚೆ ಮಾಡ್ತಕ್ಕಂತ ಆಯೋಜಕರಲ್ಲಿ ಅವರು ಉತ್ತರವನ್ನು ಸಮರ್ಪಕವಾಗಿ ಕೊಡಲು ಅವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ರವಯಪ್ಪರು ಒಂದು ವಚನಗಳು ಶಿವಯೋಗ ವಚನ ಅಂತೇಳಿ ಈಗ ರುದ್ರಪ್ಪರು ಒಂದು ಕಳಿಸಿದ್ದಾರೆ. ಅದನ್ನ ನಾವು PDF ಮಾಡಿ ಅದನ್ನ ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಅವ್ರು ಮತ್ತೆ ಪ್ರತಿನಿತ್ಯ ಹಂಗೆ ಸ್ವಲ್ಪ ಹುಡುಕಿ ಏನಪ್ಪಾ ಅಂದ್ರೆ ವಚನಗಳು ಸಿಂಗಲ್ ಆಗಿ ಕಳಿಸ್ತಾ ಇದ್ದಾರೆ. ಸೊ ಅದನ್ನ ಮತ್ತೆ ನಾವು ಏನಪ್ಪಾ ಅಂತಂದ್ರೆ ಆ PDF ಅನ್ನ ರಿವೈಸ್ ಆಗ್ತಾ ಇರ್ತದ. ಇದೇ ಈಗ ಹಾಕಿರುವ PDF ಫೈನಲ್ ಇರೋದಿಲ್ಲ, ಮತ್ತೆ ಅದಕ್ಕೆ ಪ್ರತಿನಿತ್ಯ ಎಡಿಷನ್ ಆಗ್ತಾ ಇರುತ್ತೆ. ಹಿಂಗಾಗಿ ಅದು ಯಾವಾಗ ಎಡಿಷನ್ ಆಗ್ತಾ ಇರ್ತದೆ ಮತ್ತೆ ಅದು ಎಡಿಷನ್ ಅಪ್ಡೇಟೆಡ್ PDF ಅನ್ನ ನಾವು ಗ್ರೂಪ್ ನಲ್ಲಿ ಹಾಕ್ತೇವ್ರಿ. ಸೊ ಇಷ್ಟೇ ಹೇಳ್ಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಅಪ್ಪರ. ಶರಣಾರ್ಥಿ. ಲಿಂಗಾಂಗ ಯೋಗ ಅನ್ನತಕ್ಕಂಥ ಒಂದು ಏನು ನೋಟಿಫಿಕೇಶನ್ ಹಾಕಿದ್ರೆ ಅದರಲ್ಲಿ ಅದು ಒತ್ತಿದ ತಕ್ಷಣ ಆನ್ಲೈನ್ ನೋಂದಣಿ ಲಿಂಕ್ ಅಂತ ಬರುತ್ತೆ. ಅದರ ಕಾರ್ಯಕ್ರಮದ ವಿವರ ಮತ್ತೆ ಆ ಸ್ಥಳ, ಅದ್ರ ಮತ್ತೆ ಸಂಪರ್ಕಿಸಿರ್ತಕ್ಕಂಥದ್ದು, ಅದ್ರ ಕೆಳಗಡೆ ಆನ್ಲೈನ್ ನೋಂದಣಿ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ಮೇಲೆ ಒತ್ತಿದಾಗ ಪೇಜ್ ಓಪನ್ ಆಗುತ್ತೆ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆನಂದ್ರಲ್ಲಿ ನೋಂದಣಿಕ ಅರ್ಜಿ ಅಂತ ಇದೆಯಲ್ಲ, ಅರ್ಜಿ ಮೇಲೆ ಒತ್ತದಲ್ಲೇ ನಾವು ಅದನ್ನ ಅರ್ಜಿ ತುಂಬೋದಕ್ಕೆ ನಮ್ಗೆ ಅವಕಾಶ ಆಗೋದು. ಸೊ ಅದೆಲ್ಲ ತುಂಬಿದ ಮೇಲೆ ಕೆಳಗಡೆ ಸಬ್ಮಿಟ್ ಕೊಟ್ರೆ ಸಹಜವಾಗಿ ಅದು ಸಬ್ಮಿಟ್ ಆಗುತ್ತೆ ಅಷ್ಟೇ. ತುಂಬಾ ಸುಲಭವಾಗಿದೆ, ಕಷ್ಟ ಆಗಿಲ್ಲ. ಪ್ರಶಂಸನೆ ಚೆನ್ನಾಗಿದೆ ಅಪ್ಪರ. ಇಲ್ಲಿನವರೆಗೂ ಭಕ್ತ ಸ್ಥಳದ ವಚನದ ಮೇಲೆ ತಮ್ಮದೇ ಆದ ಅನುಭವಕ ನೆಲೆಯಲ್ಲಿ ತಮ್ಮ ಅನುಭವ ಮಾಡಿದ ಎಲ್ಲ ಸದ್ಭಾವಗಳಿಗೂ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವ ನೆಲೆಯಲ್ಲಿ ಸಂಪನ್ನಗೊಂಡು ಇವತ್ತಿನ ಗೂಗಲ್ ಫಾರ್ಮ್ ಆಗ್ತಾ ಇತ್ತು, ತುಂಬಾ ಕಠಿಣ ಆಗ್ತಿತ್ತು, ಇಲ್ಲಪ್ಪ ಅಂದ್ರೆ ನನಗೆ ಕರೆ ಕೂಡ ಮಾಡ್ಬೋದು. ನಾನೇ ಅದಕ್ಕೆ ನಿಮ್ ಎನ್ರೋಲ್ಮೆಂಟ್ ಮಾಡ್ತೇನೆ. ನನ್ನ ನಂಬರ್ಗೆ ನಾನೇ ನನಗೆ ಕರೆ ನಾನೇ ಅಲ್ಲಿ ತಮ್ಮ ಹೆಸರನ್ನ ಡೀಟೇಲ್ ಆಗಿ ಮಾಡ್ಬೋದು. ಯಾರಿಗಾದ್ರೂ ತೊಂದರೆ ಆಗ್ತಾ ಇತ್ತಂದ್ರೆ ಕೆಲವೊಬ್ಬರಿಗೆ ಈಗ ಅದನ್ನ ಯಾವ ರೀತಿ ಫಿಲ್ಅಪ್ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅಂತವ್ರು ನನಗೆ ಕಾಲ್ ಮಾಡ್ರಿ. ನಾನೇನಪ್ಪಾ ಅಂತಂದ್ರೆ ನಾನೇ ನೇರವಾಗಿ ಅದನ್ನ ನೀವು ಡೀಟೇಲ್ಸ್ ಅಲ್ಲಿ ನಾನು 2 ನಿಮಿಷದಲ್ಲಿ ತುಂಬಿಡ್ತೀನಿ. ಸರಿ ವಿವರಗಳನ್ನ ಕಳಿಸಿದ್ರೆ ಅದು ಮೆಸೇಜ್ ಮಾಡಿದ್ರು. ಇಲ್ಲ, ಪ್ರತಿ ಈಗ 2 ದಿನಕ್ಕೊಮ್ಮೆ ಅದನ್ನ PDF ಅಲ್ಲಿ ಕಳಿಸ್ತಾ ಇದ್ದೀನವಲ್ರಿ ಮೇಡಮ್. ಯಾರು ಎಷ್ಟು ಎನ್ರೋಲ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಒಂದ್ 2 ದಿನ ಆಗಾನು ಈಗ ನೀವು ಯಾರು ಪ್ರತಿಯೊಬ್ಬರು ಯಾರು ಫಿಲ್ಅಪ್ ಮಾಡ್ತೀರಿ ಅದನ್ನ ಡಾಟಾ ನೀವ್ ಏನ್ ಫಿಲ್ಅಪ್ ಮಾಡಿರ್ತೀರಿ ಅದನ್ನ ಸ್ಟೋರೇಜ್ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ ರೀ. ಯಾರಿಗೆ ಫಿಲ್ಅಪ್ ಮಾಡೋದು ಕಷ್ಟ ಆಗ್ತದೆ ಅವರು ತಮ್ಮ ವಿವರವನ್ನ ಕೊಟ್ರೆ ಇದ್ರ ಮೇಲೆ ನಾವು ಅಪ್ಲಿಕೇಶನ್ ಫಿಲ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಬಹುದು. ಅದು ಸಹ ಅವಕಾಶ ಇದೆ. ಯಾರಿಗೆ ನಿಮ್ಗೆ ಅನುಕೂಲ ಆಗುತ್ತೆ ನಂಬರ್ ಅವ್ರಿಗೆ ಕಳಿಸಿ, ಅವ್ರಿಗೆ ಶಿವಾನಂದಪ್ಪರ್ಗೆ ಇರ್ಬೋದು, ನನಗಾದ್ರೂ ಇರ್ಬೋದು, ರೇವಣ ಸಿದ್ದಪ್ಪರ್ಗೆ ಇರ್ಬೋದು, ಕಳ್ಸಿದ್ರೆ ಅದು ಫಿಲ್ ಮಾಡಿ ನಾವು ಅದನ್ನ ಫಾರ್ಮ್ ಸಬ್ಮಿಟ್ ಮಾಡಬಹುದು. ಆಯ್ತಪ್ಪ, ಶರಣ. ಅದು ಇನ್ನೊಂದೇನಪ್ಪಾ ಅಂತಂದ್ರೆ ಯಾರಿಗಾದ್ರೂ ಕಳಿಸ್ರಿ ಪೋರೆ ಆ PDF ಏನ್ ಅಲೋರಿ ಪೋರೆ, ಯಾರಿಗಾದ್ರೂ ಫಾರ್ಮ್ ಕಳಿಸ್ರಿ, ಆ PDF ಫಾರ್ಮ್ ಅನ್ನ ಮಾತ್ರ ಕಳಿಸ್ಬೇಕ್ರಿ. ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಅದ್ರದ್ದು ಇಮೇಜ್ ತೆಗೆದು ಕಳಿಸ್ತಿರಪ್ಪ ಅಂತಂದ್ರೆ ಅದನ್ನ ಇಮೇಜ್ ಅಥವಾ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ತಿರಪ್ಪ ಅಂತಂದ್ರೆ ಆ ಲಿಂಕ್ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ, ಓಪನ್ ಆಗೋದಿಲ್ಲ. ಇಮೇಜ್ ಆಗಿ ಹೋಗುತ್ತೆ ಅಷ್ಟೇ ಅದು. ಇಮೇಜ್ ಆಗ ಹೋಗುತ್ತೆ. ಕಂಪಲ್ಸರಿ ಆಸ್ ಇಟ್ ಇಸ್ PDF ಅನ್ನೇ ಯಾರಿಗಾದ್ರೂ ಫಾರ್ವರ್ಡ್ ಮಾಡಿ, ಇಲ್ಲ ಯಾರಾದ್ರೂ ಬೀಗರು ನೆಂಟರು ಯಾರು ಫ್ರೆಂಡ್ಸ್ ಗೆ ಯಾರಾದ್ರೂ ಕಳಿಸ್ದೇವ್ ಅಂತಂದ್ರೆ ಕಂಪಲ್ಸರಿ PDF ಅನ್ನೇ ಕಳಿಸ್ರಿ. ಅವಾಗ ಮಾತ್ರ ಅದು ಓಪನ್ ಆಗುತ್ತೆ, ಲಿಂಕ್ ಓಪನ್ ಆಗುತ್ತೆ, ಫಾರ್ಮ್ ಫಿಲ್ಅಪ್ ಮಾಡ್ಬೋದು.
ಯಾವುದೇ ಸರಿ. ಕಾರಣಕ್ಕೂ ಇಮೇಜ್ ಅನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಕಳಿಸ್ಬೇಡ್ರಿ. ಅದಕ್ಕೇನೋ ಲಿಂಕ್ ಓಪನ್ ಆಗೋದಿಲ್ಲ, ಕೇವಲ ಮಾಹಿತಿ ಹೋಗುತ್ತೆ ಅಷ್ಟೇ ಅವರಿಗೆ. ಹೌದು ಹೌದು. ಬಹಳ ಈಸಿ ಇದೆ ಪರ, ಗೊತ್ತಾಗ್ಲಿಲ್ಲಪ್ಪ ಅಂತ ಕೇಳ್ರಿ ಪರ, ನಾವೆಲ್ಲ ಹಾಕ್ತಿವಿ ಅಂತ ಹಂಗೇನಿಲ್ರಿ. ಆಯ್ತು ಆಯ್ತು. ಶರಣ. ಕ್ಷಣ ಇಲ್ಲಿಗೆ ಸಮಯ 9:36 ಆಗ್ತಾ ಬಂತು. ಇಂದಿನ ಸ್ವಾನುಭವ ಸಂಪೂರ್ಣಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರಿಲ್ಲವೇ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿನ್ನ ಧರ್ಮ. ಶರಣ ಸತ್ಯ ಲಿಂಗಪತಿ ಜಯ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣ. ಎಲ್ಲರಿಗೂ ಭಕ್ತಿಯ ಶರಣು.